ಯಮಧರ್ಮ ತನ್ನ ಪಟ್ಟಣದಲ್ಲಿರುವಂತಹ ಪಿತೃಗಳನ್ನೆಲ್ಲ ಬಿಟ್ಟು ಬಿಡ್ತಾನಂತೆ. ಈ ಪಿತೃಗಳು ಅಂದ್ರೆ ಯಾರು? ಇಲ್ಲಿ ಪಿತೃದೇವತೆಗಳು ನೋಡುವುದೇನೆಂದ್ರೆ ನಿಮಗೆ ನಮ್ಮ ಬಗ್ಗೆ ಎಷ್ಟು ಗೌರವ ಇದೆ. ಸಾಮಾನ್ಯವಾಗಿ ಈ ಶ್ರಾದ್ದ ಮಾಡೋದು ಗಂಡು ಮಕ್ಕಳು, ಯಾಕೆ ಅವ್ರಿಗೆ ಮಾತ್ರ ಈ ಅಧಿಕಾರ, ಹೆಣ್ಮಕ್ಳಿಗೆ ಯಾಕಿಲ್ಲ ಈ ಅಧಿಕಾರ? ಪಿತೃ ಕಾರ್ಯವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಯಾವ ದೇವತೆಗಳ ಅನುಗ್ರಹವಾಗಲ್ಲ. ಆ ಮಧ್ಯಾಹ್ನದ ವೇಳೆಗೆ ಅದೇ ಕುತಪ ಕಾಲ ಅವಾಗ ಕೊಟ್ಟ ತೃಪ್ತಿ ಆಯ್ತು. ಅವಳು ಪಿತೃದೇವತೆಗಳ ಮಗಳಾದ್ರಿಂದಾಗಿ ಯೋಗ ಶಕ್ತಿ ಉಳ್ಳವಳಾಗಿದ್ಲು. ಯಾವಾಗ ನಮ್ಮಪ್ಪ ಹೀಗೆ ಇದ್ದ ಅಂತ ಎಣಿಸಿದ್ಲು, ಜರ್ರ ಕೆಳಗೆ ಬಿದ್ದು. ಯಾತ್ರೆಗೆ ಹೊರಡಬೇಕಾದ್ರೆ ಎಳ್ಳು ದರ್ಬೆ ಹಿಡ್ಕೊಂಡೇ ಹೊರಡ್ಬೇಕು. ಆ ಕಾರಣದಿಂದಾಗಿ ಅಂಥ ಕ್ಷೇತ್ರಗಳಲ್ಲಿ ನಾವು ಪಿಂಡದಾನ ಮಾಡಬೇಕು. ಸತ್ತಂತಹ ನಮ್ಮ ತಂದೆ ತಾಯಿ ಯಾರಿರ್ಬೋದು, ಅವರು ನಮ್ಮ ಮನೆಗೆ ಬರುವುದಿಲ್ಲ. ದರ್ಬೆ ಮೇಲೆ ಪಿಂಡ ಇಡಬೇಕು. ಪಿಂಡ ಕಟ್ಟಿದ್ದಾರೆ, ಪಿಂಡ ಇಡಬೇಕು ಅಂತ ಹೇಳ್ಬೇಕಾದ್ರೆ ಭೂಮಿ ಒಳಗಿಂದ ಒಂದು ಕೈ ಬಂತು. ಈ ಪಿತೃ ಕಾರ್ಯಗಳಲ್ಲಿ ದರ್ಬೆ, ಕರಿ ಎಳ್ಳು ಇದಕ್ಕೆಲ್ಲ ಪ್ರಾಮುಖ್ಯತೆ ಹೆಚ್ಚು. ಯಾಕೆ ಈ ಕರಿ ಎಳ್ಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ಎಲ್ಲಿ ಅಮ್ಮನಿಗೋಸ್ಕರ, ಕೇವಲ ಹೆತ್ತ ತಾಯಿಗೋಸ್ಕರ 16 ಪಿಂಡ ಹಾಕುವುದು ಎಲ್ಲಿದೆಯೋ ಅದು ಮಾತೃಗಾಯ ಅಂತ ಕರೆಯುವಂಥದ್ದು. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಈಗ ಪಿತೃಪಕ್ಷ ನಡೀತಾ ಇದೆ. ಎಲ್ಲಾರ ಮನೆಯಲ್ಲೂ ಪಕ್ಷಗಳನ್ನ, ಪಿತೃ ಕಾರ್ಯಗಳನ್ನ, ಶ್ರಾದ್ದಗಳನ್ನ ಮಾಡ್ತಿರ್ತಾರೆ. ಆದ್ರೆ ಈ ಪಿತೃಪಕ್ಷ ಅಂದ್ರೆ ಏನು, ಇದರ ಮಹತ್ವ ಏನು, ಹಾಗೆ ಈ ಪಿತೃ ಕಾರ್ಯಗಳನ್ನ ಯಾಕೆ ಮಾಡ್ಬೇಕು, ಈ ತರ ಪ್ರಶ್ನೆಗಳು ನಮ್ಮೆಲ್ಲರ ಮನಸ್ಸಲ್ಲಿ ಬರ್ತಾನೆ ಇರುತ್ತೆ. ಈ ಪ್ರಶ್ನೆಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉತ್ತರನ ಕಂಡುಹಿಡ್ಕೊಳ್ಳೋಣ. ನನ್ನ ಜೊತೆನಲ್ಲಿದ್ದಾರೆ ಉಡುಪಿಯ ಹೆಸರಾಂತ ಪ್ರವಚನಕಾರರಾಗಿರುವಂತ, ಆಧ್ಯಾತ್ಮಿಕ ಚಿಂತಕರಾಗಿರುವಂತ ಶ್ರೀ ಅನಂತಕೃಷ್ಣ ಆಚಾರ್ಯರು. ಗುರುಗಳೇ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಮೊದಲನೇದಾಗಿ ಗುರುಗಳೇ, ಪಿತೃಪಕ್ಷ ಅಂದ್ರೆ ಏನು? ಪಿತೃಪಕ್ಷ ಅಂತ ಹೇಳಿದ್ರೆ ಯಾವ ಪಕ್ಷ ಅಂದ್ರೆ, ಪಕ್ಷ ಅಂತ ಹೇಳಿದ್ರೆ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಕೇಳ್ತೇವಲ್ಲ, ಅದರಲ್ಲಿ ಯಾವ ಒಂದು ಪಕ್ಷ ಪಿತೃಗಳ ವಿಶೇಷ ಆರಾಧನೆಗೋಸ್ಕರ ಅಂತ ಹೇಳಿದ್ರೆ ಪಿತೃಗಳ ಆರಾಧನೆ ಯಾವಾಗ್ಲೂ ಮಾಡಬೇಕು. ಆದ್ರೆ ಯಾವ ಒಂದು ಪಕ್ಷದಲ್ಲಿ ವಿಶೇಷವಾಗಿ ಪಿತೃಗಳನ್ನ ನಾವು ಆರಾಧಿಸ್ಲೇಬೇಕು ಅಂತ ಪಕ್ಷವನ್ನ ಪಿತೃಪಕ್ಷ ಅಂತ ಕರೀತಾರೆ. ಇದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಇದೆ ಅಂತ? ಈ ಪಿತೃಪಕ್ಷಕ್ಕೆ ಯಾಕಷ್ಟು ಮಹತ್ವ, ಇದರಲ್ಲಿ ಪಿತೃಗಳನ್ನ ಯಾಕೆ ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು ಅನ್ನೋದಕ್ಕೆ ಪುರಾಣಗಳಲ್ಲಿ ಹೇಳ್ತಾರೆ. ಸಾಂಕೇತಿಕವಾಗಿ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಯಮಧರ್ಮ ಮತ್ತು ಪುರಾಣಗಳಲ್ಲಿ ಹೇಳುವ ಕತೆ, ಈ ಒಂದು ಪಕ್ಷದಲ್ಲಿ ಅಥವಾ ಕನ್ಯಾಗತೆ ಸವಿತರಿ ಅಂತ ಹೇಳ್ತಾರೆ. ಸೂರ್ಯ ಯಾವಾಗ ಕನ್ಯಾ ರಾಶಿಯನ್ನ ಪ್ರವೇಶ ಮಾಡ್ತಾನೆ, ಆಗ ಯಮಧರ್ಮ ತನ್ನ ಪಟ್ಟಣದಲ್ಲಿರುವಂತಹ ಪಿತೃಗಳನ್ನೆಲ್ಲ ಬಿಟ್ಟು ಬಿಡ್ತಾನಂತೆ. ಅಂದ್ರೆ ಅವಾಗ ಪಿತೃಲೋಕ ಖಾಲಿ ಆಗ್ಬಿಡ್ತದೆ ಅಂತ. ಅವರೆಲ್ಲ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವರವರ ಮನೆ ಹತ್ರ ಬರ್ತಾರೆ, ಬಂದು ಕಾಯ್ತಾ ಇರ್ತಾರೆ, ನಮಗೆ ನಮ್ಮ ಕುಟುಂಬದವರು ಏನಾದ್ರೂ ಆಹಾರ ಕೊಡ್ತಾರಾ, ಶ್ರಾದ್ದಾದಿಗಳನ್ನ ಮಾಡ್ತಾರಾ ಅಂತ ಕಾಯ್ತಾ ಇರ್ತಾರಂತೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ವೃಶ್ಚಿಕಕ್ಕೆ ಸೂರ್ಯ ಪ್ರವೇಶ ಮಾಡುವ ತನಕ, ಕನ್ಯಾ, ತುಲಾ, ವೃಶ್ಚಿಕ, ಅಲ್ಲಿವರೆಗೆ ಕಾಯ್ತಾ ಇರ್ತಾರಂತೆ. ಅದರೊಳಗೆ ನಾವು ನಮ್ಮ ಪಿತೃಗಳಿಗೆ ಆರಾಧನೆಯನ್ನ ಮಾಡಿ, ಅಂದ್ರೆ ಇಲ್ಲಿಯ ಒಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಯಾಕೆ ಈ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪಿತೃಗಳ ಆರಾಧನೆ ಅಂತ ಕರಿತೇವೆ ಅಂತ ಹೇಳಿದ್ರೆ, ಇವಾಗ ಉಳಿದ ಹಾಗೆ ಇವಾಗ ನಮ್ಮ ತಂದೆ ಹೋದ ದಿನ ಅಥವಾ ನಮ್ಮ ತಾಯಿ ಹೋದ ದಿನ, ಅವತ್ತಿನ ದಿನ ನಾವು ಆರಾಧನೆಯನ್ನು ಮಾಡ್ತೇವೆ, ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತೇವೆ. ಆದ್ರೆ ಅಲ್ಲೇನಂತ ಹೇಳಿದ್ರೆ, ತಂದೆಗೆ ಅವರ ಒಂದು 3 ತಲೆಮಾರು, ಅವ್ರ ತಂದೆ, ಅವ್ರ ತಂದೆ, ತಾಯಿ, ಅವ್ರ ತಾಯಿ, ಅವ್ರ ತಾಯಿ, ಈ ರೀತಿ ಆರಾಧನೆ ಮಾಡೋದು ಉಂಟು. ಆದ್ರೆ ಇಲ್ಲಿಯದ್ದೊಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಈ ಪಿತೃಪಕ್ಷದಲ್ಲಿ ಮಾಡುವ ಪಿತೃಗಳ ಆರಾಧನೆ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಇಲ್ಲಿ ಇವಾಗ ನಾನು ಒಂದು ಪಿತೃ ಕಾರ್ಯವನ್ನ ಮಾಡ್ತೇನೆ ಅಂತ ಹೇಳಿದ್ರೆ, ನನ್ನ ಅಮ್ಮನ ಕಡೆ, ನನ್ನ ತಂದೆ ಕಡೆ ಯಾರ್ಯಾರಿದ್ದಾರೆ ಬಂಧು ಬಾಂಧವರು, ಅವರೆಲ್ಲರಿಗೂ ಕೂಡ ನಾವು ಆಹಾರವನ್ನು ಕೊಡೋದು. ಅಷ್ಟು ಮಾತ್ರ ಅಲ್ಲ, ಉಳಿದ ಹಾಗೆ ಇವಾಗ ನಮ್ಮ ವಂಶದಲ್ಲಿ ಎಷ್ಟೋ ಮಂದಿ ತಾವು ಸಣ್ಣಲ್ಲೇ ಹೋಗಿರ್ಬೋದು, ಗರ್ಭದಲ್ಲೇ ಹೋಗಿರ್ಬೋದು, ಅಥವಾ ಇನ್ ಕೆಲವರು ಹುಟ್ಟಿದ ಕೂಡಲೇ ಹೋಗಿರ್ಬೋದು, ಅಥವಾ ಇನ್ ಕೆಲವರು ನಮ್ಗೆ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ, ಅಂದ್ರೆ ಮನೆ ಬಿಟ್ಟು ಹೋದವ್ರು ಗೊತ್ತೇ ಇಲ್ಲ, ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಂಥವ್ರಿಗೆ. ಇನ್ ಕೆಲವರು ಆಕ್ಸಿಡೆಂಟಲ್, ಆ ರೀತಿ ಅಪಘಾತದಲ್ಲಿ ಸತ್ತಿರುವಂಥವ್ರು, ಇನ್ನು ಕೆಲವರು ತಾವು ಸತ್ತು ಎಲ್ಲೋ ಪ್ರೇತಾಭೂತ ಪಿಶಾಚಿಯಾಗಿ ತಿರುಗುತ್ತಾ ಇರುವಂಥವ್ರು, ಈ ರೀತಿ ಯಾವ್ಯಾವ ರೀತಿ ಆಗಿರ್ಲಿಕ್ಕೆ ಸಾಧ್ಯ ಉಂಟು, ಅವರೆಲ್ಲರಿಗೂ ಕೂಡ ಆಹಾರವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಇದು. ಅಷ್ಟು ಮಾತ್ರ ಅಲ್ಲ, ಇನ್ನು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸ್ಪೃಷ್ಟಾಶ್ಚ ದೃಷ್ಟಾಶ್ಚ ಕೃತೋಪಕಾರ ಅಂತ. ನಾವು ಒಂದು ಮರದ ಕೆಳಗೆ ಹೋಗ್ತೇವೆ, ಆ ಮರದ ನೆರಳಲ್ಲಿ ನಾವಿರ್ತೇವೆ, ಅದರ ಉಪಕಾರ ಪಡೆದಲ್ಲ, ಅದರ ಋಣ ಬಂತು ನಮಗೆ, ಆ ಋಣ ತೀರಿಸ್ಬೇಕು. ಅದೇ ರೀತಿ ಎಲ್ಲೋ ಬಾಯಾರಿಕೆ ಆಯ್ತು, ಹೋದ ಒಂದು ನೀರು ತಗೊಂಡು ನೀರು ಕುಡಿದ್ವು,
ಆ ಋಣ ಬಂತು, ಆ ಋಣ ತೀರಿಸ್ಬೇಕು. ಇವಾಗ ನಮ್ಮ ಮನೆಗೆ ಕೆಲಸಕ್ಕೆ ಯಾರೋ ಬರ್ತಾರೆ, ಕೆಲಸ ಮಾಡಿ ಹೋಗ್ತಾರೆ. ನಾವೇನ್ ಮಾಡ್ತೇವೆ ಅಂತ ಹೇಳೋರು ಕೆಲಸ ಮಾಡಿದಾಗ ಸಂಬಳ ಕೊಟ್ಟು ಅಂತ ತಿಳ್ಕೊಳ್ತೇವೆ. ಅಷ್ಟರಿಂದಲೇ ಋಣ ಹೋಗಲ್ಲ, ಇದೆಲ್ಲ ಉಳ್ಕೊಂಡಿರ್ತದೆ. ಇದು ಎಲ್ಲರಿಗೂ ಕೂಡ ಅಂದ್ರೆ ನಮ್ಮ ಋಣ ಯಾರ್ಯಾರಿಗಿದೆ ಈ ಜನ್ಮದಲ್ಲ, ಜನ್ಮ ಜನ್ಮಾಂತಾರೆ ಯಾವ್ಯಾವ ಜನ್ಮದಲ್ಲಿ ಅವರೆಲ್ಲರಿಗೂ ನಾವೊಂದು ಆಹಾರವನ್ನು ಕೊಟ್ಟು ನಮ್ಮ ಕೃತಜ್ಞತೆಯನ್ನ ಸಲ್ಲಿಸುವಂತಹ, ನಮ್ಮ ಋಣವನ್ನ ಕಳ್ಕೊಳ್ಳುವಂತಹ ದೊಡ್ಡ ಕಾರ್ಯಕ್ರಮ ಇದು. ಅದು ಈ ಪಿತೃ ಕಾರ್ಯದಲ್ಲಿ ವಿಶೇಷ. ಯಾಕಂದ್ರೆ ಪಿತೃಗಳು ಬಂದಿರ್ತಾರೆ, ಕಾಯ್ತಾ ಇರ್ತಾರೆ. ಒಂದೊಮ್ಮೆ ವೃಶ್ಚಿಕ ಮಾಸದ ತನಕವೂ, ಅದಕ್ಕೆ ಈ 15 ದಿನ ಮಾತ್ರ ಅಲ್ಲ, 15 ದಿನ ಭಾರಿ ವಿಶೇಷ, ಅದೇ ಪಿತೃಪಕ್ಷ ಅಂತ. ಒಂದೊಮ್ಮೆ ಇಲ್ಲಿ ನಾವು ಮಾಡ್ಲಿಕ್ಕೆ ಆಗದೇ ಇದ್ರೆ ನಂತರವೂ ಮಾಡ್ಬೋದು. ಇವಾಗ ನವರಾತ್ರಿ ಸಮಯದಲ್ಲೂ ಮಾಡ್ಬೋದು, ದೀಪಾವಳಿ ತನಕನೂ ಮಾಡ್ಬೋದು. ಆಗ್ಲೂ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪಿತೃಗಳು ಶಾಪ ಕೊಟ್ಟು ಹೋಗ್ತಾರೆ. ಈ ಪಿತೃಗಳು ಅಂದ್ರೆ ಯಾರು? ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು, ಬಹಳ ಒಳ್ಳೆ ಪ್ರಶ್ನೆ. ಪಿತೃಗಳು ಅಂತ ಹೇಳಿದ್ರೆ ಯಾರು ಅಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪಿತೃಕಾರ್ಯ ಅಂತ ಮಾಡ್ತೇವೆ, ಆದ್ರೆ ಈ ಪಿತೃಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಲೋಕದಲ್ಲಿ ಪ್ರಚಲಿತ ಏನು ಅಂತ ಹೇಳಿದ್ರೆ ಪಿತೃಗಳು ಅಂತ ಹೇಳಿದ್ರೆ ನಮ್ಮ ಸತ್ತವರು ಪಿತೃಗಳಾಗ್ತಾರೆ ಅಂತ ಹೇಳುವಂತಹ ಒಂದು ಕಲ್ಪನೆ ಇದೆ. ಇದನ್ನ ಸಂಪೂರ್ಣ ಸುಳ್ಳು ಅಂತಾನೆ ಹೇಳಲಿಕ್ಕೆ ಬರೋಲ್ಲ, ಹಾಗಂತ ಇದೇ ಪೂರ್ಣ ಸತ್ಯ ಅಂತಾನು ಹೇಳಲಿಕ್ಕೆ ಬರೋಲ್ಲ. ಯಾಕಂತ ಹೇಳಿದ್ರೆ ಶಾಸ್ತ್ರಗಳಲ್ಲಿ 2 ರೀತಿ ಪಿತೃಗಳನ್ನು ಹೇಳ್ತಾರೆ, ಚಿರ ಪಿತೃಗಳು, ಅಚಿರ ಪಿತೃಗಳು ಅಂತ 2 ರೀತಿ ಪಿತೃಗಳನ್ನು ಹೇಳ್ತಾರೆ. ಅದರಲ್ಲಿ ಅಚಿರ ಪಿತೃಗಳು ಯಾರು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಕುಟುಂಬದವರು, ಇವರೆಲ್ಲ ಅಚಿರ ಪಿತೃಗಳು ಅಂತ ಕರೀತಾರೆ. ಅಂದ್ರೆ ಪಿತೃಗಳು ಅಂತ ಹೇಳಿದ್ರೆ ಇವಾಗ ನನ್ನ ತಂದೆ ನಿಜವಾಗ್ಲೂ ಪಿತಾ, ಅವರನ್ನೇ ಪಿತೃ ಅಂತ. ಅಂದ್ರೆ ನಮಗೆ ರಕ್ಷಣೆಯನ್ನ ಮಾಡುವಂತವ್ರು. ಇಲ್ಲಿ ಕುಟುಂಬದವರಿಂದ ನಾವ್ ಹೇಗೆ ಹೇಳ್ತೇವೆ ಅಂದ್ರೆ ಯಾವ ರೀತಿಯಿಂದಲಾದ್ರೂ ಅವರ ಉಪಕಾರ ರಕ್ಷಣೆ ನಮಗೆ ಸಿಗತ್ತೆ ಅಂತವ್ರು. ಇವರೇನು ಅಂತ ಹೇಳಿದ್ರೆ ಸತ್ತ ಬಳಿಕ ಪಿತೃಲೋಕವನ್ನ ಸೇರ್ತಾರೆ ಅಂತ ಹೇಳುವಂತ ಒಂದು ಕಲ್ಪನೆ. ಅವರು ಆ ಪಿತೃಲೋಕದಲ್ಲಿ ಇವರನ್ನ ರಕ್ಷಣೆ ಮಾಡ್ತಾರೆ, ಅದರಿಂದ ಇವರು ಅಚಿರ ಪಿತೃಗಳು ಅಂತ ಕರೀತಾರೆ. ಇವ್ರಿಗೆ ಯಾಕೆ ಅಚಿರ ಪಿತೃಗಳು ಅಂತ ಕರೀತಾರೆ ಅಂತ ಹೇಳಿದ್ರೆ ಇವರು ಸ್ವಲ್ಪ ಕಾಲ ಮಾತ್ರ ಪಿತೃಗಳಾಗಿರ್ತಾರೆ, ಪಿತೃಸ್ಥಾನದಲ್ಲಿ ಇರ್ತಾರೆ. ಇವಾಗ ನಿಮಗೆ ಎಲ್ಲಿವರೆಗೆ ಅಂದ್ರೆ, ಇವಾಗ ನಾನು ನನ್ನ ತಂದೆಗೆ ಪಿಂಡ ಹಾಕ್ತಾ ಇದ್ದೇನೆ, ಅವಾಗ ನನ್ನ ತಂದೆ ಪಿತೃಸ್ಥಾನದಲ್ಲಿ ಇರ್ತಾರೆ. ಅದೇ ಇವಾಗ ನನ್ನ ಮಗ, ನಾಳೆ ನನ್ನ ಮಗ ಮಾಡಬೇಕಾದ್ರೆ, ಕಾರ್ಯ ಮಾಡಬೇಕಾದ್ರೆ ನಾನು ಪಿತೃಸ್ಥಾನಕ್ಕೆ ಬರ್ತೇನೆ, ನನ್ನ ತಂದೆ ಅವಾಗ ಪಿತಾಮಹ ಸ್ಥಾನಕ್ಕೆ ಹೋಗ್ತಾನೆ. ಅದರಿಂದಾಗಿ ಇಲ್ಲಿ ಪಿತೃಸ್ಥಾನ ಅಂತ ಹೇಳುದು ಕೆಲವು ದಿನದ ಮಟ್ಟಿಗೆ ಮಾತ್ರ ಅಥವಾ ಕೆಲವು ವರ್ಷದ ಮಟ್ಟಿಗೆ. ಇವರು ಅಚಿರ ಪಿತೃಗಳು ಅಂತ. ಚಿರಪಿತೃಗಳು ಅಂತ ಇದ್ದಾರೆ, ಇವರು ಪಿತೃ ದೇವತೆಗಳು ಅಂತ. ಈ ಪಿತೃದೇವತೆಗಳು ಇವ್ರಿಗೆ ಹೇಗೆ ಇದೆ, ಇವ್ರು ಪಿತೃ ದೇವತೆಗಳು ಹೇಗಾದ್ರು ಅಂತ ಹೇಳುವಂತಹದ್ದು ಒಂದು ಕಥೆ ಇದೆ, ಹರಿವಂಶದಲ್ಲಿ ಬರುವಂತಹ ಕಥೆ. ಪಿತೃದೇವತೆಗಳು ಹೇಗಾದ್ರು ಅಂತ. ಹಿಂದೊಮ್ಮೆ ಈ ದೇವತೆಗಳನ್ನೆಲ್ಲ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರಂತೆ. ಸೃಷ್ಟಿ ಮಾಡಿ ಅವರಿಗೆ ಒಂದೊಂದು ಕೆಲಸವನ್ನು ಕೊಟ್ಟರು, ನೀವು ಇಂತಿಂಥ ಕೆಲಸವನ್ನ ಮಾಡಿಕೊಂಡು ದೇವರ ಆರಾಧನೆಯನ್ನು ಮಾಡ್ಕೊಂಡು ಇರಿ ಅಂತ. ದೇವತೆಗಳು ಅದನ್ನು ಮರೆತು ಐಷಾರಾಮ ಜೀವನದಲ್ಲಿ ತೊಡಗಿಬಿಟ್ರಂತೆ, ಲಕ್ಸುರಿಯಸ್ ಲೈಫ್. ದೇವತೆಗಳು ಅದನ್ನ ಕಂಡು ಚತುರ್ಮುಖ ಬ್ರಹ್ಮನಿಗೆ ಸಿಟ್ಟು ಬಂದು ಶಾಪ ಕೊಟ್ಟ, ನೀವು ಎಲ್ರು ಸಂಪೂರ್ಣ ದಡ್ರಾಗಿ ಹೋಗಿ. ದೇವತೆಗಳು ಆ ಶಾಪ ಸಿಕ್ಕಿದ ಮೇಲೆ ಬಹಳ ಅವರಿಗೆ ದುಃಖ ಆಯ್ತು, ಅಯ್ಯೋ, ಆಮೇಲೆ ಪಶ್ಚಾತ್ತಾಪ ಆಯ್ತು, ನಾವ್ ಈ ರೀತಿ ತಪ್ಪು ಮಾಡ್ಬಿಟ್ವಲ್ವಾ ಅಂತ. ಬಂದು ಚತುರ್ಮುಖ ಬ್ರಹ್ಮನ ಹತ್ರನೇ ಕೇಳಿದ್ರು, ಈ ರೀತಿ ನಮ್ಮಿಂದ ತಪ್ಪಾಗಿ ಹೋಗಿದೆ, ಏನ್ ಮಾಡೋಣ ಅಂತ. ಅದಕ್ಕೆ ನೀವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಅಂದ್ರೆ ಏನ್ ಪಾಪ ಮಾಡಿದ್ದೇವೆ ಆ ಪಾಪನ ಕಳ್ಕೊಳ್ಳಿಕ್ಕೆ ನಾವು ಮಾಡುವಂತಹ ಕರ್ಮ ಪ್ರಾಯಶ್ಚಿತ್ತ ಅನ್ನೋದು. ಏನ್ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಕೇಳಿದ್ರು ದೇವತೆಗಳು. ನಿಮ್ ಮಕ್ಕಳ ಹತ್ರ ಹೋಗಿ ಕೇಳಿ ಅಂತ ಹೇಳಿದ್ರು. ಅದಕ್ಕೆ ಆ ಬ್ರಹ್ಮನ ಆದೇಶದಂತೆ ಆ ದೇವತೆಗಳು ತಮ್ಮ ಮಕ್ಕಳ ಹತ್ರ ಬಂದು ಕೇಳಿದ್ರು, ಇವಾಗ ನಾವೇನ್ ಮಾಡ್ಬೇಕು ಪ್ರಾಯಶ್ಚಿತ್ತ ಅಂತ. ಮಕ್ಕಳು ತಮ್ಮ ತಂದೆಯಂದಿರಿಗೆಲ್ಲ ಬೋಧಿಸಿದ್ರು, ದೇವತೆಗಳಿಗೆ ಬೋಧಿಸಿ ಕಡೆಗೆ ಓ ನನ್ನ ಮಕ್ಕಳೇ ಅಂತ ಹೇಳಿದ್ರು. ಯಾರಂತ ಹೇಳಿದ್ರ ಮಕ್ಕಳು ತಂದೆಯಂದ್ರಿಗೆ. ಇದು ತಂದೆಯಂದ್ರಿಗೆ ದೇವತೆಗಳಿಗೆಲ್ಲ ಬಹಳ ಅವಮಾನ ಆಯ್ತು. ನಮ್ಮ ಮಕ್ಕಳು ನಮ್ಮನ್ನ ಓ ನನ್ನ ಮಕ್ಕಳೇ ಅಂತ ಕರೆಯುವುದ ಅಂತ. ಅವ್ರು ಬಂದು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೇಳಿದ್ರು, ಈ ರೀತಿ ನಮ್ಮ ಮಕ್ಕಳು ನಮ್ಮನ್ನು ಓ ನನ್ನ ಮಕ್ಕಳೇ ಅಂತ ಕರೀತಾ ಇದ್ದಾರೆ ಹಾಗೆ ಅಂತ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಸರಿ ಹೇಳಿದ್ದು ಅಂತ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ತಂದೆಯ ಸ್ಥಾನದಲ್ಲಿ ಯಾರು ನಿಲ್ತಾರೆ ಅಂತ ಹೇಳಿದ್ರೆ ಜನ್ಮ ಕೊಟ್ಟವರು ಮಾತ್ರ ಅಲ್ಲ, ಮತ್ತೆ ಯಾರು ಜ್ಞಾನ ಕೊಡ್ತಾನೆ ಜ್ಞಾನ ಕೊಡುವವರು ಕೂಡ ತಂದೆಯ ಸ್ಥಾನದಲ್ಲಿ ಇರ್ತಾರೆ. ನಿಮಗೆ ಯಾವ ರೀತಿ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಿಳಿಸಿದವರು ಯಾರು ಅಂದ್ರೆ ನಿಮ್ಮ ಮಕ್ಕಳು, ಅಂದ್ರೆ ನಿಮಗೆ ಜ್ಞಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ನಿಮ್ಮ ಪಿತೃಗಳ ಸ್ಥಾನದಲ್ಲಿ ನಿಂತರು.
ಅದಕ್ಕಾಗಿ ನಿಮ್ಮನ್ನು ನನ್ನ ಮಕ್ಕಳೇ ಅಂತ ಹೇಳಿದ್ದು. ಇವತ್ತಿನಿಂದ ನೀವು ಅವರನ್ನ ಪಿತೃಗಳು ಅಂತ ಆರಾಧನೆ ಮಾಡ್ತೀರಿ ಅಂತ ಹೇಳ್ತಾರೆ. ಆ ಮಕ್ಕಳಿಗೆ ತಂದೆ ಅಂದ್ರೆ ಪಿತೃಗಳು. ಹೀಗೆ ಪಿತೃಗಳ ಒಂದು ಆರಾಧನೆ, ಪಿತೃಗಳ ಒಂದು ಗಣ ಬಂತು. ಇದು ಪಿತೃದೇವತೆಗಳು ಅಂತ ನಾವಿವರನ್ನ ಪಿತೃದೇವತೆಗಳು ಅಂತ ಕರೀತಾರೆ. ಅವರದ್ದು 7 ಗಣ, 7 ಗಣ ಇದೆ ಅವರದ್ದು. ಇದು ವೈರಾಜ, ಪರಿಹಿಷದ, ಅಗ್ನಿಶ್ವಾತ್ತ, ಸುಕಾಲ, ಆಂಗಿರಸ, ಸುಸ್ವಧ ಹಾಗೂ ಸೋಮಪ ಅಂತ 7 ಗಣಗಳು. ಈ 7 ಗಣಗಳು ಯಾಕಂತ ಹೇಳಿದ್ರೆ, ಈಗ ಈ ಪಿತೃಗಳ ಆರಾಧನೆ ನಾವು ಮನುಷ್ಯರು ಮಾತ್ರ ಮಾಡುವುದಲ್ಲ. ಪಿತೃಗಳ ಆರಾಧನೆಯನ್ನ ದೇವತೆಗಳು ಮಾಡ್ತಾರೆ, ಪಿತೃಗಳ ಆರಾಧನೆಯನ್ನ ಅಸುರರು ಮಾಡ್ತಾರೆ, ಪಿತೃಗಳ ಆರಾಧನೆಯನ್ನ ನಾಗಗಳು ಮಾಡ್ತಾರೆ, ಪಿತೃಗಳ ಆರಾಧನೆಯನ್ನು ಮನುಷ್ಯರು ಮಾಡ್ತಾರೆ. ಮನುಷ್ಯರಲ್ಲಿಯೂ ಕೂಡ ಪಿತೃಗಳ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಬೇರೆ ಬೇರೆ, ನಾನು 7 ಗಣಗಳು ಹೇಳಿದ್ರಲ್ವಾ, 7 ಗಣಗಳೆಲ್ಲ ಹಾಗೇನೆ ಒಬ್ಬೊಬ್ಬರಿಗೆ ಸಂಬಂಧಪಟ್ಟಾಗ ಒಂದೊಂದು ಪಿತೃಗಣ. ಇವಾಗ ಉದಾಹರಣೆಗೆ ಬ್ರಾಹ್ಮಣರು ಪಿತೃಗಳ ಆರಾಧನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಪಿತೃದೇವತೆಗಳು ಯಾರು ಅಂದ್ರೆ ಸುಕಾಲ ಅಂತ ಅವರಿಗೆ. ಇವಾಗ ಶೂದ್ರರು ಪಿತೃಗಳ ಆರಾಧನೆ ಮಾಡ್ತಾರೆ ಅಂದ್ರೆ ಅವರಿಗೆ ಸೋಮಪ ಅಂತ. ಹೀಗೆ ಪಿತೃಗಳ ಆರಾಧನೆ, ಈ ಪಿತೃದೇವತೆಗಳು ನಮ್ಮನೆ ಹತ್ರ ಬರ್ತಾರೆ. ನಿಜವಾಗ್ಲೂ ಕೂಡ ಇವಾಗ ಯಮಧರ್ಮ ಬಿಟ್ಬಿಟ್ಟ ಪಿತೃಗಳನ್ನ ಅಂತ ಹೇಳಿದ್ರೆ ನಮ್ ತಂದೆ ತಾಯಿ ಇವರನ್ನಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸತ್ತ ಕೂಡಲೇ ಅವನಿಗೆ ಬೇರೆ ಬೇರೆ ರೀತಿಯಿಂದ ಆಗ್ಲಿಕ್ಕೆ ಸಾಧ್ಯ ಇದೆ, ಬೇರೆ ಬೇರೆ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅವನು ಮತ್ತೆ ಪಿತೃಲೋಕಕ್ಕೆ ಹೋಗಿರ್ತಾನೆ ಅಂತಲ್ಲ, ಬೇರೆ ಕಡೆ ಹುಟ್ಕೊಂಡಿರ್ಬೋದು. ಹುಟ್ಕೊಂಡವ್ರು ಬರ್ಲಿಕ್ಕಾಗಲ್ಲ. ಬರುವುದು ಯಾರು ಅಂತ ಹೇಳಿದ್ರೆ ಪಿತೃದೇವತೆಗಳು. ಪಿತೃದೇವತೆಗಳು ಬರ್ತಾರೆ. ಅವರು ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಈ ಪಿತೃಗಳ ಆರಾಧನೆಯಿಂದ. ಇದು ಒಂದು ನಾವು ತಿಳ್ಕೊಳ್ಬೇಕಾದದ್ದು. ಮತ್ತಿನ್ನೊಂದು ಏನಂತ ಹೇಳಿದ್ರೆ, ವಸು, ರುದ್ರ, ಆದಿತ್ಯ ಅಂತ ಈ 3 ಗಣಗಳು, ದೇವತಾ ಗಣಗಳು, ಇವರು ಕೂಡ ಪಿತೃಗಳ ಆರಾಧನೆಯಲ್ಲಿ ಬರ್ತಾರೆ. ಇವಾಗ 3 ಪಿಂಡ ಅಂತ ಇಡ್ತೇವೆ, ಅಲ್ಲಿ ವಸು, ರುದ್ರ, ಆದಿತ್ಯ ಅಂತ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರೊಂಥರ ಪೋಸ್ಟ್ ಮ್ಯಾನ್ ಕೆಲಸ ಮಾಡುವವರು. ನಾವಿವಾಗ ನಮ್ಮ ತಂದೆ ಹೆಸರು ಹೇಳಿ ಒಂದು ಪಿಂಡ ಇಡ್ತೇನೆ ಅಂತ ಹೇಳಿದ್ರೆ, ಆ ಪಿಂಡದ ಅಂಶವನ್ನ ಅವರಿಗೆ ಯಾವ ರೀತಿ, ಇವಾಗ ನನ್ನ ತಂದೆ ಅವರೆಲ್ಲ ಇರ್ಬೋದು, ದೇವತೆಗಳಾಗಿರ್ಬೋದು ಅಥವಾ ಅಸುರರಾಗಿರ್ಬೋದು ಅಥವಾ ಪ್ರಾಣಿಯಾಗಿರ್ಬೋದು, ಇನ್ನೊಂದು ಕಡೆ ಮನುಷ್ಯರಾಗಿರ್ಬೋದು, ಬೇರೆ ಬೇರೆ ರೀತಿ ಇರ್ಬೋದು. ಅವರಿಗೆ ಬೇಕಾದಾಗೆ ಆ ಆಹಾರವನ್ನ ಕನ್ವರ್ಟ್ ಮಾಡಿ ಕೊಡುವವರು ಈ ವಸುರುದ್ರ ಆದಿತ್ಯ. ಅದಕ್ಕೋಸ್ಕರ ನಾವು ಪಿಂಡದಲ್ಲಿ ವಸುಗಳನ್ನು ಚಿಂತನೆ ಮಾಡಿ ನಮ್ಮ ತಂದೆ ಹೆಸರಲ್ಲಿ ಇಡ್ತೇವೆ, ರುದ್ರಗಣವನ್ನ ಚಿಂತನೆ ಮಾಡಿ ನಮ್ಮ ಅಜ್ಜನ ಹೆಸರಲ್ಲಿ ಇಡ್ತೇವೆ. ಅವ್ರೇನಂದ್ರೆ ಅವ್ರಿಗೆ ಬೇಕಾದಾಗ ಆಹಾರ ಕೊಡ್ತಾರೆ. ಅದನ್ನ ನಾವು ಪಿಂಡ, ಇವಾಗ ನಾನು ಅನ್ನ ಹಾಕ್ತೇನೆ ಅಂತ ಹೇಳಿದ್ರೆ ಅನ್ನವೇ ಎಲ್ರಿಗೂ ಕೊಡಲ್ಲ, ಮತ್ತೆ ಅವ್ರಿಗೆ ಬೇಕಾದಾಗೆ ಆಹಾರವನ್ನು ಒದಗಿಸಿ ಕೊಡ್ತಾರೆ. ಇದು ವಸುರುದ್ರ ಆದಿತ್ಯ ಅಂತ ಇವರ ಆರಾಧನೆ. ಇವರು ಮುಟ್ಟಿಸುವವರು. ಪಿತೃದೇವತೆಗಳು ಇಲ್ಲಿಗೆ ಬಂದು ಮನೆಗೆ ಬರುವವರು ಅವರು ಪಿತೃದೇವತೆಗಳು. ಅವರು ಬಂದು ಈ ಆರಾಧನೆಯನ್ನು ನೋಡಿ ಅನುಗ್ರಹ ಮಾಡಿ ಹೋಗ್ತಾರೆ. ಅದರಿಂದಾಗಿ ಪಿತೃಗಳ ಆರಾಧನೆಯಿಂದಾಗಿ ಇಡೀ ಕುಟುಂಬಕ್ಕೆ ಒಳ್ಳೇದಾಗತ್ತೆ. ಅನುಗ್ರಹ ಮಾಡುವವರು ಪಿತೃದೇವತೆಗಳು, ಮುಟ್ಟಿಸುವವರು ವಸುರುದ್ರ ಆದಿತ್ಯ ಗಣಗಳು, ಇವರು ಪಿತೃಗಳು ಅಂತ ಕರೆಯಲ್ಪಡ್ತಾರೆ. ಇನ್ನು ಮುಖ್ಯವಾಗಿ ಇವರೆಲ್ಲರಿಗೂ ಕೂಡ ಈ ಪಿತೃಗಣ ಅಂತ ಏನಿದೆ ಅವನ ನೋಡ್ಕೊಳ್ಳಿ ಯಾರು ಅಂದ್ರೆ ಯಮಧರ್ಮ. ಅದರಿಂದ ಅವನನ್ನು ಪಿತೃ ಅಂತ ಕರೀತಾರೆ. ಹೀಗೆ ಇಷ್ಟೆಲ್ಲ ಈ ಪಿತೃಗಳು ಅಂತ ಹೇಳುವುದರಿಂದ ಇದೆ. ಈ ಪಿತೃ ಕಾರ್ಯವನ್ನ ಶ್ರಾದ್ದ ಅಂತ ಯಾಕೆ ಕರೀತಾರೆ? ಇದು ಕೂಡ ಬಹಳ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಈ ಪಿತೃ ಕಾರ್ಯಕ್ಕೆ ವಿಶೇಷವಾಗಿ ಶ್ರಾದ್ದ ಅಂತ ಯಾಕೆ ಕರೀತಾರೆ ಅಂದ್ರೆ, ಶ್ರದ್ಧೆಯ ದೀಯತೆ ಎತ್ತದ, ಶ್ರಾದ್ದಮಿತ್ ಅಭಿಧೀಯತೆ ಅಂತ ಹೇಳ್ತಾರೆ. ಎಲ್ಲಿ ಶ್ರದ್ಧೆಗೆ ಬಹಳ ಮಹತ್ವ ಇದೆಯೋ ಅದನ್ನ ಶ್ರಾದ್ದ ಅಂತ ಕರೆಯುವಂತಹದ್ದು. ಶ್ರದ್ಧೆಯೇ ಪ್ರಧಾನ ಇಲ್ಲಿ. ಪಿತೃ ಕಾರ್ಯದಲ್ಲಿ ಶ್ರದ್ಧೆ ಬಹಳ ಮುಖ್ಯ. ಅಂದ್ರೆ ಅದರಿಂದಾಗಿಯೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಶ್ರಾದ್ದದಲ್ಲಿ ತುಂಬಾ. ನಿಮಗೆ ಬತ್ತಿಯಲ್ಲೂ ಕಾಣಲ್ಲ. ಇವಾಗ ನೀವು ದೇವತಾ ಕಾರ್ಯಗಳನ್ನು ಮಾಡ್ತೀರಿ, ದೇವತಾ ಕಾರ್ಯಗಳನ್ನು ಮಾಡಬೇಕಾದ್ರೂ ಕೂಡ ನಿಯಮಗಳಿದೆ, ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತದೆ. ಆದ್ರೆ ಪಿತೃ ಕಾರ್ಯದಲ್ಲಿ ಆಗಲ್ಲ. ಪಿತೃ ಕಾರ್ಯದಲ್ಲಿ ಹೀಗೆ ಅಂದ್ರೆ ಹೀಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಪಿತೃಗಳು ಹೋಗ್ಬಿಡ್ತಾರೆ. ಅದರಿಂದಾಗಿ ಇಲ್ಲಿ ತುಂಬಾ ಅವರು ಶ್ರದ್ಧೆಯನ್ನು ಅಪೇಕ್ಷೆ ಪಡ್ತಾರೆ. ಪಿತೃದೇವತೆಗಳು ತುಂಬಾ ಶ್ರದ್ಧೆಯನ್ನು ಅಪೇಕ್ಷೆ ಪಡ್ತಾರೆ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವಾಗ ಶ್ರಾದ್ದದ ದಿನ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಪಿತೃಗಳು ಅದನ್ನು ನೋಡ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮಾಡ್ತಾರೆ, ಅಷ್ಟರ ಮಟ್ಟಿಗೆ. ಇನ್ನು ನಾವು ಶ್ರಾದ್ದ ಮಾಡ್ತಾ ಇದ್ದೇವೆ, ಶ್ರಾದ್ದ ಮಾಡ್ತಾ ಇರ್ಬೇಕಾದ್ರೆ ಬೆಕ್ಕು ಮಧ್ಯೆ ಬಂತು, ಸೀದಾ ಎದ್ಕೊಂಡು ಹೋಗ್ಬಿಡ್ತಾರೆ. ಹೀಗೆ ಇದನ್ನ ಯಾಕೆಂದ್ರೆ ಯಾಕೆ ಶಾಸ್ತ್ರ ಹೇಳ್ತದೆ ಅಂತ ಹೇಳಿದ್ರೆ, ಅವ್ರು ನೋಡ್ತಾ ಇರುವುದು ನೀವು ಎಷ್ಟು ನಮ್ಮ ಬಗ್ಗೆ
ಒಲವು ತೋರಿಸ್ತಾ ಇದ್ದೀರಿ. ಯಾಕಂದ್ರೆ ಯಾರಿಗೆ ನಮ್ಗೆ ಗೌರವ ಇದೆ, ಯಾರಲ್ಲಿ ಗೌರವ ಇದೆ ಅವ್ರ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸ್ತೇವೆ. ಗೌರವ ಇದ್ದಾಗ ಇಲ್ಲಿ ಪಿತೃದೇವತೆಗಳು ನೋಡುವುದೇನಂದ್ರೆ ನಿಮಗೆ ನಮ್ಮ ಬಗ್ಗೆ ಎಷ್ಟು ಗೌರವ ಇದೆ ಅದನ್ನು ಅವ್ರು ಗಮನಿಸ್ತಾ ಇರ್ತಾರೆ. ಅದಕ್ಕಾಗಿ ಚೂರು ಹೆಚ್ಚು ಕಮ್ಮಿ ಆದ್ರೂ ಹೊರಟೋಗ್ತಾರೆ. ಅದಕ್ಕೆ ಎಲ್ಲಿ ತುಂಬಾ ಶ್ರದ್ಧೆಗೆ ಮಹತ್ವ ಇದೆಯೋ ಅದನ್ನ ಶ್ರಾದ್ದ ಅಂತ ಕರೆಯುವಂಥದ್ದು. ಸಾಮಾನ್ಯವಾಗಿ ಈ ಶ್ರಾದ್ದ ಮಾಡೋದು ಗಂಡು ಮಕ್ಕಳು, ಯಾಕೆ ಅವ್ರಿಗೆ ಮಾತ್ರ ಈ ಅಧಿಕಾರ, ಹೆಣ್ಣು ಮಕ್ಕಳಿಗೆ ಯಾಕಿಲ್ಲ ಈ ಅಧಿಕಾರ? ತುಂಬಾ ಒಳ್ಳೆಯ ಪ್ರಶ್ನೆ ಇದು ಕೂಡ. ಯಾಕೆ ಅಂತ ಹೇಳಿದ್ರೆ ಇವಾಗ ಈ ಪಿತೃಗಳ ಆರಾಧನೆಯನ್ನ ಯಾಕೋಸ್ಕರ ಮಾಡೋದು ವಿಶೇಷವಾಗಿ ಅಂತ ಹೇಳಿದ್ರೆ ಪಿತೃ ಋಣವನ್ನ ಕಳ್ಕೊಳ್ಳಿಕ್ಕೋಸ್ಕರ. ಪಿತೃಗಳ ಅನುಗ್ರಹ ಆಗಬೇಕು, ಪಿತೃ ಋಣ ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ಪಿತೃ ಋಣ ಅಂತ ಹೇಳಿದ್ರೆ ತಂದೆ ನಮಗೆ ಜನ್ಮ ಕೊಟ್ಟಿರ್ತಾರೆ, ತಾಯಿ ಜನ್ಮ ಕೊಟ್ಟಿರ್ತಾರೆ, ನಮ್ಮನ್ನು ಸಾಕಿರ್ತಾರೆ, ದೊಡ್ಡವ್ರು ಮಾಡಿರ್ತಾರೆ. ಇದೆಲ್ಲ ಋಣ ಅಂದ್ರೆ ಸಾಲ, ಇದೆಲ್ಲ ನಮ್ಮ ಮೇಲೆ ಇರ್ತದೆ. ಅದಕ್ಕೋಸ್ಕರ ಮಾಡಬೇಕು ಅಂತ ಈ ಋಣವನ್ನ ಹೆಣ್ಮಕ್ಳು ಮೊದಲೇ ತೀರಿಸ್ಬಿಡ್ತಾರೆ. ಗಂಡಸರು ಕಡೆವರೆಗೆ ತೀರಿಸ್ತಾನೆ ಇರಬೇಕು. ಹೇಗೆ ಅಂತ ಹೇಳಿದ್ರೆ ಒಬ್ಬ ಹೆಣ್ಣು ಮಗಳು ಯಾವಾಗ ಮದುವೆ ಆಗಿ ತಾನು ಗಂಡನ ಮನೆಗೆ ಹೋಗ್ತಾಳೆ ಆಗ್ಲೇ ತಾನು ಪಿತೃ ಋಣವನ್ನ ತೀರಿಸಿ ಆಗುತ್ತೆ. ಅದಕ್ಕಾಗಿಯೇ ಅವಳಿಗೆ ಮತ್ಯಾವುದೇ ಪಿತೃ ಕಾರ್ಯವನ್ನ ಹೇಳಲ್ಲ ಶಾಸ್ತ್ರ. ಯಾಕಂದ್ರೆ ಅವಳು ತೀರಿಸಾಗಿದೆ, ಪಿತೃ ಋಣವನ್ನ ತೀರಿಸಾಗಿದೆ. ಯಾಕಂತ ಹೇಳಿದ್ರೆ ಆ ಹೆಣ್ಣನ್ನ ಧಾರೆ ಎರೆದು ಯಾವಾಗ ಕೊಡ್ತಾರೆ, ಹೆಣ್ಣನ್ನ ಧಾರೆ ಎರೆದು ಕೊಡಬೇಕಾದ್ರೆ ಸಂಕಲ್ಪ ಕೇಳ್ಬೇಕು, ಅದೇ ಇರುವುದು. ಸಂಕಲ್ಪದ ಏನು ಹೇಳಂದ್ರೆ ಮಮ ಸಮಸ್ತ ಪಿತೃಣಾಂ ಬ್ರಹ್ಮಲೋಕ ವಾಪ್ತ್ಯರ್ಥಂ. ನಾನು ಈ ಹುಡುಗಿಯನ್ನ ಯಾಕೆ ಅಂದ್ರೆ ಈ ಹುಡುಗಿಯಲ್ಲಿ ಲಕ್ಷ್ಮಿ ಇದ್ದಾಳೆ, ವರನಲ್ಲಿ ನಾರಾಯಣ ಇದ್ದಾನೆ, ನಾನು ಈ ಲಕ್ಷ್ಮಿಯನ್ನ ನಾರಾಯಣನೇ ಕೊಡ್ತಾ ಇದ್ದೇನೆ. ಯಾಕಂದ್ರೆ ನನ್ನ ಸಮಸ್ತ ಪಿತೃಗಳು ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ನಾನು ಬ್ರಹ್ಮಲೋಕದಲ್ಲಿ ಇರ್ಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಭೂಮಿಯಲ್ಲಿ ಎಷ್ಟು ಮಣ್ಣಿನ ಕಣಗಳಿದೆಯೋ, ಗೋವಿನ ಮೇಲೆ ಎಷ್ಟು ರೋಮ ಇದೆಯೋ ಅಷ್ಟು ವರ್ಷ ಬ್ರಹ್ಮಲೋಕದಲ್ಲಿ ಇರ್ಬೇಕು ನಾನು. ಅದಕ್ಕೋಸ್ಕರ ಈ ಹೆಣ್ಣನ್ನು ಧಾರೆ ಎರೆದು ಕೊಡ್ತಾ ಇದ್ದೇನೆ. ಈ ರೀತಿ ಆ ಹೆಣ್ಣು ಧಾರೆ ಎರೆದು ಕೊಡುವುದರಿಂದಲೇ ಅವಳು ಪಿತೃಋಣದಿಂದ ಮುಕ್ತರಾಗ್ತಾಳೆ. ಯಾಕಂತ ಹೇಳಿದ್ರೆ ಆಮೇಲೆ ಹೋಗಿ ಅಂದ್ರೆ ಯೋಚನೆ ಮಾಡಿ, ಒಂದು ಹೆಣ್ಣು ತಾನು ತನ್ನ ಗಂಡನ ಮನೆಗೆ ಹೋಗಿ ಹೊಸ ವಾತಾವರಣ ಎಲ್ಲವೂ ಹೊಸ್ತು, ಅವಳು ಹೊಂದ್ಕೊಳ್ತಾಳೆ, ಬದುಕ್ತಾಳೆ. ಹಿಂದೆ ಅಂತೂ ಕಡೆವರೆಗೂ ಕೂಡ ಏನೇ ಕಷ್ಟ ಬರಲಿ ಬದುಕ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಬೇಕು, ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ಬೇಕು ಅನ್ನುವ ಕಾರಣದಿಂದಾಗಿ ನೋಡಿ ಇದು ಅವ್ರ ಋಣ ಕಳೆಯುತ್ತೆ. ಹೆಣ್ಮಕ್ಳು ಯಾಕಂದ್ರೆ ಏನು ಕಷ್ಟ ಸಹಿಸ್ಕೊಂಡು ಬದುಕ್ತಾರೆ. ಅದಕ್ಕಾಗಿಯೇ ಹೆಣ್ಣಿಗೆ ಕರೆಯುವುದೇನೆಂದ್ರೆ ಕುಲದ್ವಯ ತಾರಿಣಿ ಅಂತ. ಗಂಡು ಮಗು ಒಂದು ಕುಲ ಉದ್ಧಾರ ಮಾಡ್ತಾನೆ, ಆದ್ರೆ ಹೆಣ್ಮಗಳು ಹಾಗಲ್ಲ, ಎರಡು ಕುಲ ಉದ್ಧಾರ ಮಾಡ್ತಾಳೆ. ತಾನು ಹುಟ್ಟಿದ ಕುಲ, ತಾನು ಸೇರಿದ ಕುಲ, ಎರಡು ಕುಲ ಉದ್ಧಾರ ಮಾಡ್ತಾಳೆ. ಯಾಕಂದ್ರೆ ಹೀಗೆ, ಅದರಿಂದಾಗಿ ಅವಳಿಗೆ ಆ ಋಣದ ವಿಷಯವೇ ಇರಲ್ಲ. ಹಾಗಂತ ಅವಳಿಗೆ ಪಿತೃಗಳ ಆರಾಧನೆ ಇಲ್ಲ ಅಂತಲ್ಲ. ಇವಾಗ ಮನೆಯಲ್ಲಿ ಗಂಡಸರ ಆರಾಧನೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಪಿತೃಗಳ ಆರಾಧನೆ ಮಾಡ್ತಾರೆ, ಅವ್ರಿಗೆ ಸಂಪೂರ್ಣ ಸಹಾಯ ಮಾಡ್ಬೇಕು ಇವರು, ಅದೇ ಅವ್ರ ಪಿತೃಗಳ ಆರಾಧನೆ. ಇವಾಗ ಉದಾಹರಣೆಗೆ ಅವ್ರು ಇವಾಗ ಶ್ರಾದ್ದ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಮನೆಯಲ್ಲಿ ಶ್ರಾದ್ದ ಮಾಡಿದ್ರೆ ಶ್ರಾದ್ದಕ್ಕೆ ಬೇಕಾದಾಗೆ ಎಲ್ಲ ಅಡಿಗೆ ಮುಂತಾದವುಗಳನ್ನ ಇವರೇ ಮಾಡ್ಬೇಕು. ಯಜಮಾಂತಿ ಅವಳೇ ಮಾಡ್ಬೇಕು, ಅದು ಅವ್ರು ಮಾಡುವ ಶ್ರಾದ್ದ. ಯಾಕಂದ್ರೆ ಅದಕ್ಕಷ್ಟು ನಿಯಮ ಇದೆ, ಸುಲಭ ಅಲ್ಲ. ನೀವು ಮಾಮೂಲು ಅಡಿಗೆ ಮಾಡಿದಾಗ ಮಾಡುವುದಲ್ಲ ಶ್ರಾದ್ದಕ್ಕೆ, ಮತ್ತೆ ಅಷ್ಟು ಕಟ್ನಿಟ್ಟಲ್ಲಿ ಮಾಡ್ಬೇಕು. ಅಷ್ಟು ಅವರು ಎಲ್ಲಿವರೆಗಂದ್ರೆ ಅವತ್ತು ತಲೆಗೆ ಸ್ನಾನ ಮಾಡಿ ಬಿಳಿ ವಸ್ತ್ರ ಉಟ್ಕೊಂಡು, ಒಂದು ಕೂದಲು ಬೀಳಬಾರ್ದು, ಒಂಚೂರು ಮಾತಾಡಬಾರ್ದು, ಇಷ್ಟೆಲ್ಲ ಹೇಳ್ತಾರೆ ನಿಯಮಗಳು. ಕಟ್ಟಿಗೆಯಲ್ಲೇ ಮಾಡಬೇಕು, ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿದ್ರೆ ಅಂದ್ರೆ ಶ್ರದ್ಧೆಯಿಂದ ಮಾಡಿದಾದ್ರು ಪಿತೃ ಕಾರ್ಯ ಆಗಲ್ವ. ಹೀಗೆ ಹೆಣ್ಮಕ್ಳಿಗೂ ಕೂಡ ಇದ್ದೇ ಇದೆ. ಅದು ಹೇಗಂತ ಹೇಳಿದ್ರೆ ಗಂಡನ ಮನೆಗೆ ಹೋಗ್ಮೇಲೆ ಅಲ್ಲಿ ಬೇರೆ, ಹೊರತು ತನ್ನ ತಂದೆ ತಾಯಿಯದ್ದು ತೀರ್ಸಾಗಿರ್ತದೆ. ಆ ಕಾರಣದಿಂದಾಗಿ ಅವ್ರು ಅಷ್ಟು ಹೇಳಲಿಕ್ಕೆ ಹೋಗಲ್ಲ ಹೆಣ್ಮಕ್ಳಿಗೆ. ಗಂಡಸರಿಗೆ ಮಾತ್ರ ಅಧಿಕಾರ ಸಿಗುತ್ತೆ. ಯಾಕಂತ ಹೇಳಿದ್ರೆ ಅಧಿಕಾರ ಅಂತಲ್ಲ, ಅವ್ರಿಗೆ ಋಣ ಕಡೆವರೆಗೆ ಇದ್ದೇ ಇರ್ತದಲ್ವಾ. ಹೆಣ್ಮಕ್ಳು ಯಾವ ರೀತಿ ತೀರಿಸ್ಬಿಡ್ತಾರೆ ತಮ್ಮ ಅಪ್ಪ ಅಮ್ಮಂದಿರ ಋಣವನ್ನ, ಹಾಗೆ ಗಂಡ್ಮಕ್ಳು ತೀರಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವ್ರು ಎಲ್ಲಿವರೆಗೆ ಬದುಕಿರ್ತಾರೋ ಅಲ್ಲಿ ತನಕನೂ ಪಿಂಡ ಆಗ್ತಾನೆ ಇರ್ಬೇಕು, ಮಾಡ್ತಾನೆ ಇರ್ಬೇಕು. ಈಗ ಪಿತೃ ಕಾರ್ಯನ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಇದು ಕೂಡ ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಪಿತೃ ಕಾರ್ಯವನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಯಾವ ದೇವತೆಗಳ ಅನುಗ್ರಹವಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಶಾಸ್ತ್ರ ಏನ್ ಹೇಳ್ತದೆ ಅಂತ ಹೇಳಿದ್ರೆ ದೇವ ಕಾರ್ಯ ಪಿತೃ ಕಾರ್ಯ ವಿಶಿಷ್ಯತೆ ಅಂತ. ದೇವ ಕಾರ್ಯಕ್ಕಿಂತಲೂ ಕೂಡ ಪಿತೃ ಕಾರ್ಯ ವಿಶಿಷ್ಟವಾದದ್ದು ಅಂತ. ಕಾರಣ ಏನಂತ ಹೇಳಿದ್ರೆ ಪಿತೃಗಳ ಕಾರ್ಯವನ್ನ ಮಾಡದೇ ಇದ್ರೆ ಅವರ ಮನೆ ಮುಂದೆ ಯಾವ ದೇವತೆಗಳು ಬರಲ್ಲ, ಯಾವ ದೇವತೆಗಳು ಬರಲ್ಲ. ಯಾಕಂತ ಹೇಳಿದ್ರೆ ಮೊದಲು ನಮಗೆ ಎಲ್ಲಾ ದೇವತೆಗಳ ಅನುಗ್ರಹಕ್ಕೆ ಬಾಗಿಲಾಗಿರುವುದೇ ಪಿತೃ ಕಾರ್ಯ.
ಅದಕ್ಕಾಗಿ ಪಿತೃ ಕಾರ್ಯವನ್ನ ಮಾಡಲೇಬೇಕು. ಅದರಿಂದಾಗಿ ನೀವು ನೋಡಿ, ಯಾವುದೇ ಒಂದು ನಾವು ಶುಭ ಕಾರ್ಯವನ್ನ ಮಾಡ್ಬೇಕಾದ್ರೂ ಕೂಡ ಮೊದಲು ನಾಂದಿ ಸಮಾರಾಧನೆಯಿಂದ ಮಾಡ್ತೇವೆ, ಅದು ಪಿತೃ ಕಾರ್ಯ. ಪಿತೃಗಳ ಅನುಗ್ರಹ ಪಡ್ಕೊಂಡೇ ಆಮೇಲೆ ದೇವ ಕಾರ್ಯ ಮಾಡುದು, ಇಲ್ಲದಿದ್ರೆ ಆಗುದಿಲ್ಲ. ಅದಕ್ಕಾಗಿ ಪಿತೃಗಳ ಆರಾಧನೆ ಎನ್ನುವುದು ಎಲ್ಲಾ ದೇವತೆಗಳ ಆರಾಧನೆಗೆ ನಮಗ್ ಮುಖ್ಯವಾಗಿ ಬೇಕೇ ಬೇಕು. ಪಿತೃ ಕಾರ್ಯವನ್ನ ಹೇಗ್ ಮಾಡ್ಬೇಕು? ಪಿತೃ ಕಾರ್ಯವನ್ನ ಮೊದಲನೆಯದ್ದಾಗಿ ಶ್ರದ್ಧೆ ಅಂತ ನಾನು ಆಗ್ಲೇ ಹೇಳಿದ್ನಲ್ವಾ, ಆ ಶ್ರದ್ಧೆಯೊಟ್ಟಿಗೆ ಮಾಡ್ಬೇಕಾದದ್ದು ಬಹಳ ಮುಖ್ಯ, ಒಂದನೇದಾಗಿ. ಮತ್ತೆ ಎರಡನೆಯದ್ದೇನು ಅಂತ ಹೇಳಿದ್ರೆ, ಪಿತೃಗಳಿಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಮನಸ್ಸಿನ ನಿಯಂತ್ರಣ. ಮನಸ್ಸಿನ, ಯಾಕಂತ ಹೇಳಿದ್ರೆ ಇವಾಗ ಪಿತೃ ಕಾರ್ಯ ಮಾಡ್ಬೇಕಾದ್ರೆ ಒಂದು ಗಡಿಬಿಡಿ ಮಾಡಬಾರ್ದು ಅಂತ ಹೇಳ್ತಾರೆ, ಗಡಿಬಿಡಿ ಮಾಡಬಾರ್ದು. ಎರಡನೆಯದ್ದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡಬಾರ್ದು. ಪಿತೃಗಳಿಗೆ ಸಿಟ್ಟು ನೋಡಿದ್ರೆ ಆಗಲ್ಲ. ಅದಕ್ಕೆ ಅದನ್ನ ಹೇಳ್ತಾರೆ, ಕ್ರೋಧ ಅತ್ವರ, ಗಡಿಬಿಡಿ ಮಾಡಬಾರ್ದು, ಮತ್ತೆ ಸಾವಧಾನದಿಂದ ಮಾಡಬೇಕು. ಎರಡನೇದು ಕೋಪ ಮಾಡಬಾರ್ದು. ಆಮೇಲೆ ಶುದ್ಧಿ ಇರ್ಬೇಕು, ಅಶುಚಿ ಇರಬಾರ್ದು, ಶುದ್ಧಿಯಾಗಿರ್ಬೇಕು ಯಾವತ್ತು. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು. ಮತ್ತೇನಂತ ಹೇಳಿದ್ರೆ, ಪಿತೃಗಳ ಆರಾಧನೆಯಲ್ಲಿ ಕಾಲಕ್ಕೆ ತುಂಬಾ ಪ್ರಾಶಸ್ತ್ಯ. ಆ ಮಧ್ಯಾಹ್ನ ಕುತಪ ಕಾಲ ಅಂತ ಹೇಳ್ತಾರೆ, ಆ ಕುತಪ ಕಾಲದಲ್ಲಿ ನಾವು ಪಿತೃಗಳ ಆರಾಧನೆಯನ್ನು ಮಾಡ್ಬೇಕು. ಬೇರೆ ಟೈಮಲ್ಲಿ ನೀವು ಮಾಡಿದ್ರೆ ಅದಕ್ಕಷ್ಟು ಬೆಲೆ ಇಲ್ಲ. ಅದು ಕುತಪ ಕಾಲ ಅಂತ ಹೇಳಿದ್ರೆ, ಅದಕ್ಕೆ ಕುತಪ ಅಂತ ಯಾಕೆ ಕರೀತಾರೆ ಅಂದ್ರೆ, ಸೂರ್ಯ ಯಾವಾಗ ನೆತ್ತಿ ಮೇಲೆ ಬರ್ತಾನೆ, ಒಂದು ದಿನದಲ್ಲಿ ಹೆಚ್ಚು ಹೀಟ್ ಯಾವಾಗ ಅವನ ಭೂಮಿ ಮೇಲೆ ಬೀಳ್ತದೆ, ಅದೇ ಕುತಪ ಕಾಲ ಅಂತ. ತಾಪ ಅಂದ್ರೆ ತಾಪ, ಕುತಾಪ ಅಂದ್ರೆ ತುಂಬಾ ತಾಪ ಇರುವ ಕಾಲ, ಅದು ಪಿತೃಗಳ ಕಾರ್ಯ. ಪಿತೃಗಳು ಅವಾಗ ಕಾಯ್ತಾ ಇರ್ತವೆ. ಪಿತೃಗಳು ನೀವು ಅವಾಗ ಏನ್ ಕೊಡ್ತೀರಿ ಅಂದ್ರೆ ಬರೀ ಪಿಂಡ ಅಂತ ಮಾತ್ರ ಅಲ್ಲ, ಇಷ್ಟು ಮಾತ್ರ ಅಲ್ಲ, ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಪಿತೃ ಕಾರ್ಯವನ್ನ ಇವಾಗ ನೀವು ಕ್ರಮ ಪ್ರಕಾರವಾಗಿ ಮಾಡ್ತಾ ಇದ್ದೀರಿ, ಸರಿ ಅದಾಯ್ತು. ಒಬ್ಬ ಬಡವ ಇದ್ದಾನೆ, ಏನೂ ಇಲ್ಲ ಅವನಿಗೆ ಅಂತ, ಯಾಕೆ ಇದು ಪುರಾಣದಲ್ಲಿ ಕತೆ ಬರುತ್ತೆ. ಒಬ್ಬ ಬಡವ, ಅವನ ಹತ್ರ ಏನೂ ಇಲ್ಲ, ಪಿತೃ ದಿನ ಬಂದ್ಬಿಡ್ತು, ಏನ್ ಮಾಡೋಣ ಏನ್ ಮಾಡೋಣ. ಅದಕ್ಕೋಸ್ಕರ ತಾನು ಹೋಗಿ ಒಬ್ರು ಋಷಿಗಳ ಹತ್ರ ಕೇಳಿದ, ನನ್ನ ಹತ್ರ ಏನೂ ಇಲ್ಲ, ಏನ್ ಮಾಡೋಣ ಅಂತ. ಅದಕ್ಕೆ ಋಷಿಗಳು ಹೇಳಿದ್ರು, ನೋಡು ಮಧ್ಯಾಹ್ನ ಬರ್ತಾ ಇದೆ, ಕುತಪ ಕಾಲ ಬರ್ತಾ ಇದೆ, ಯೋಚನೆ ಮಾಡ್ಬೇಡ, ಹೋಗು ಹಸುವಿಗೆ ಎಳೆ ಹುಲ್ ತೆಗಿ, ಎಳೆ ಹುಲ್ ತೆಗೆದು ಈ ಕುತಪ ಕಾಲದಲ್ಲಿ ತಿನ್ಲಿಕ್ಕೆ ಕೊಡು. ಕೊಡಬೇಕಾದ್ರೆ ಏನಂತ ಹೇಳಿದ್ರೆ, ನಿನ್ ಮನ್ಸಲ್ಲಿ ನನ್ನ ಪಿತೃಗಳು ತೃಪ್ತರಾಗಲಿ ಅಂತ ಯೋಚನೆ ಮಾಡಿ ಅವರ ತೃಪ್ತಿಗಾಗಿ ನೀನಿಗೆ ಇದೆ ಹಸುವಿಗೆ ಕೊಟ್ಟೆ ಅಂತ ಆದ್ರೆ ತೃಪ್ತರಾಗ್ತಾರೆ ಅವರು. ಅಲ್ಲಿ ಶ್ರದ್ಧೆ ಅಂದ್ರೆ ನಾನು ಮಾಡಬೇಕು ಅಂತಿದೆಯಲ್ವಾ, ಏನಾದ್ರೂ ಮಾಡ್ಬೇಕು, ನನ್ನ ಪಿತೃಗಳಿಗೆ ಏನಾದ್ರೂ ಮಾಡ್ಬೇಕು. ನೋಡಿ ಆ ರೀತಿ ಅವನು ಹೋಗಿ ಹಾಗೆ ಮಾಡಿದ, ಹುಲ್ಲನ್ನು ತೆಗೆದು ಆ ಮಧ್ಯಾಹ್ನದ ವೇಳೆಗೆ, ಅದೇ ಕುತಪ ಕಾಲ, ಅವಾಗ ಕೊಟ್ಟ, ತೃಪ್ತಿ ಆಯ್ತು ಅವ್ರಿಗೆ. ಇನ್ನೂ ಹೇಳ್ತಾರೆ, ಇನ್ನೊಬ್ಬರಿಗೆ ಅದು ಆಗ್ಲಿಲ್ಲ, ಕಡು ಬಡುವ ಏನೂ ಇಲ್ಲ, ಏನ್ ಮಾಡುದು, ಕಡೆಗೆ ದುಃಖದಿಂದ ಇದೇ ಮಧ್ಯಾಹ್ನದ ಹೊತ್ತಿಗೆ ಕುತಪ ಕಾಲದಲ್ಲಿ ಕಾಡಿಗೆ ಹೋದ್ನಂತೆ, ಎರಡೂ ಕೈ ಮೇಲೆತ್ತಿದ್ನಂತೆ, ಪಿತೃಗಳೇ ನನ್ನ ಹತ್ರ ಏನೂ ಇಲ್ಲ, ನನ್ನನ್ನು ರಕ್ಷಣೆ ಮಾಡಿ ಅಂತ ಕೇಳಿದ್, ನನ್ನನ್ನು ನೀವು ಅನುಗ್ರಹ ಮಾಡಿ ಅಂತ ಸಂತುಷ್ಟರಾದ್ರಂತೆ ಪಿತೃಗಳು. ನಿನಗೆ ಕೊಡಬೇಕು ಅಂತಿದೆಯಲ್ವಾ, ಮಾಡಬೇಕು, ಅದಿದೆಯಲ್ವಾ, ಇದು ಶ್ರದ್ಧೆ, ಅದರಿಂದಲೇ ಸಂತುಷ್ಟರಾದ್ರು. ಹಾಗಂತ ದೇವ್ರು ಕೊಟ್ಟಿದ್ದಾಗ ಮಾಡುದಲ್ಲ, ಹಾಗೆ ದೇವ್ರು ಬೇಕಾದಷ್ಟು ಕೊಟ್ಟಿದ್ದಾನೆ, ಆಗ್ಲೂ ನಾನು ಕಾಡಿಗೆ ಹೋಗಿ ಕೈ ಎತ್ತಿ ಪಿತೃಗಳೇ ಅನುಗ್ರಹ ಮಾಡಿದ್ರೆ ಆ ರೀತಿ ಮಾಡೋಲ್ಲ. ಆದ್ರೆ ಏನೂ ಇಲ್ದಿದಾಗ ಒಟ್ಟಿಗೆ ಏನು ಅಂತ ಹೇಳಿದ್ರೆ, ಪಿತೃಗಳ ಕಾರ್ಯದಲ್ಲಿ ಶ್ರದ್ಧೆ ಅನ್ನುವುದು ಬಹಳ ಮುಖ್ಯ. ಆ ಶ್ರದ್ಧೆಗೆ ಅನುಗುಣವಾಗಿ ಶಾಸ್ತ್ರದಲ್ಲಿ ಯಾಕೆ ಹೇಳಿದ್ದಾರೆ ಆಗ ಆದಷ್ಟು ನಾವು ಪಾಲನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅದರಿಂದಲೇ ಖುಷಿ ಪಡೋದು ಪಿತೃದೇವತೆಗಳು. ಗುರುಗಳೇ, ಈಗ ಕೆಲವು ಜಾತಿ ಅಥವಾ ಧರ್ಮಗಳಲ್ಲಿ ಈ ಶ್ರಾದ್ದ ಮಾಡುವಂತ ಸಂಪ್ರದಾಯ ಅಥವಾ ಪದ್ಧತಿ ಇರೋದಿಲ್ಲ, ಅವ್ರದೇ ಬೇರೆ ಬೇರೆ ತರ ಪದ್ಧತಿಗಳಿರುತ್ತೆ, ಅಂಥವ್ರು ಏನ್ ಮಾಡ್ಬೇಕು? ಇದು ಕೂಡ ಬಹಳ ಒಳ್ಳೆ ಪ್ರಶ್ನೆ ನೀವು ಕೇಳಿರುವಂತಹದ್ದು. ಯಾಕಂದ್ರೆ ತುಂಬಾ ಜನರಿಗೆ ಈ ರೀತಿ ಸಮಸ್ಯೆಗಳಿದೆ. ಯಾಕಂತ ಹೇಳಿದ್ರೆ ಅವರ ಜಾತಿಯಲ್ಲಿ ಒಂದು ಪಿತೃಗಳ ಆರಾಧನೆ ಬಂದೇ ಇರಲ್ಲ ಅವರಲ್ಲಿ, ಆ ಕಾನ್ಸೆಪ್ಟೇ ಇರೋಲ್ಲ ಅವರಲ್ಲಿ. ಆದ್ರೆ ಅವರಿಗೆ ಈ ರೀತಿ ಮಾಡಬೇಕು ಅಂತ ಇರ್ತದೆ, ಏನ್ ಮಾಡ್ಬೇಕು ಅಂತ ಗೊತ್ತಿರೋಲ್ಲ. ಅಥವಾ ಇನ್ನು ಕೆಲವರ ಜಾತಿಯಲ್ಲಿ ಬೇರೆ ಒಂದು ರೀತಿ ಸಂಪ್ರದಾಯ ಇರ್ಬೋದು ಅವರದ್ದು, ಅಂಥವರೆಲ್ಲ ಏನ್ ಮಾಡ್ಬೇಕು ಅಂತ. ಅಂಥ ಸಂದರ್ಭದಲ್ಲಿ ಈ ಪಿತೃಗಳ ಆರಾಧನೆಗೂ ಸುಲಭವಾದ ಮಾರ್ಗ ಏನು ಅಂತ ಹೇಳಿದ್ರೆ, ಅದೇ ಮಧ್ಯಾಹ್ನದ ಹೊತ್ತು. ಇದು ಬಹಳ ಮುಖ್ಯ. ನಾವು ಪಿತೃಗಳಿಗೆ ಸಂತುಷ್ಟ ಆಗಬೇಕು, ಖುಷಿ ಆಗ್ಬೇಕು ಅಂದ್ರೆ ಮಧ್ಯಾಹ್ನದ ಹೊತ್ತು. ಆ ಮಧ್ಯಾಹ್ನದ ಹೊತ್ತಿಗೆ ಹಸುವಿಗೆ ಒಂದು ಗೋಗ್ರಾಸವನ್ನು ಕೊಡುವುದು, ಆಹಾರವನ್ನು ಕೊಡುವಂತಹದ್ದು, ಹಸುವಿಗೆ ಹುಲ್ಲನ್ನು ಕೊಡುವಂತಹದ್ದು.
ಹಸುವಿಗೆ. ಅಥವಾ ಯಾರು ಭಗವದ್ ಭಕ್ತರಿರ್ತಾರೆ, ಧಾರ್ಮಿಕರಾದ ಭಗವದ್ ಭಕ್ತರು, ಅವರನ್ನ ಬ್ರಾಹ್ಮಣರು ಅಂತ ಕರೆಯುವುದು, ಅವರಿಗೆ ಆಹಾರ ಪದಾರ್ಥವನ್ನು ಕೊಡುವಂಥದ್ದು. ಎಲ್ಲ ಯಾವ ಉದ್ದೇಶದಿಂದ ಅಂದ್ರೆ ನಮ್ಮ ಪಿತೃಗಳಿಗೆ ತೃಪ್ತರಾಗಲಿ ಎನ್ನುವ ಉದ್ದೇಶದಿಂದ ಈ ರೀತಿ ಕೊಡುವಂತಹದ್ದು. ಅಥವಾ ಮಧ್ಯಾಹ್ನದ ಹೊತ್ತಿನಲ್ಲಿ ಪಿತೃಗಳ ತೃಪ್ತಿಗೋಸ್ಕರ, ನನ್ನ ಪಿತೃಗಳು ಸಂತೃಪ್ತರಾಗ್ಲಿ ಅಂತ ದೇವರ ಸ್ಮರಣೆ ಮಾಡುವುದು, ಭಜನೆ ಮಾಡುವುದು, ಸ್ತೋತ್ರ ಹೇಳುವುದು, ಇವುಗಳೆಲ್ಲವೂ ಕೂಡ ಆ ಪಿತೃಗಳ ಸಂತೃಪ್ತಿಗೆ ಕಾರಣ ಆಗತ್ತೆ. ಆದ್ರೆ ಮುಖ್ಯ ಏನಂದ್ರೆ ಮಧ್ಯಾಹ್ನದ ಹೊತ್ತು ಕುತಪ ಕಾಲ, ಅಲ್ಲಿವರೆಗೆ ಕಾಯಲೇಬೇಕು, ಅಲ್ಲಿವರೆಗೆ ಉಪವಾಸ ಇರ್ಬೇಕು. ಮತ್ತೆ ಶ್ರದ್ಧೆ ಅದು, ಅಲ್ಲಿವರೆಗೆ ಉಪವಾಸ ಇದ್ದು ಆ ಪಿತೃ ಕಾರ್ಯವನ್ನ ಮಾಡಿ ಆಮೇಲೆ ಆಹಾರವನ್ನು ಸ್ವೀಕಾರ ಮಾಡುವುದು. ಯಾರೇ ಜಾತಿಯವರಾಗ್ಬೋದು, ಯಾವುದೇ ಜಾತಿಯವರು, ಈ ರೀತಿ ಆದ್ರೆ ಪಿತೃದೇವತೆಗಳು ಸಂತುಷ್ಟರಾಗ್ತಾರೆ. ಈಗ ಮನೆಯಲ್ಲಿ ಗಂಡಸರೇ ಇರೋದಿಲ್ಲ, ಕಾರಣಾಂತರಗಳಿಂದ ಕೆಲವರು ಹೆಂಗಸರು ಮಾತ್ರ ಇರ್ತಾರೆ, ಅಥವಾ ಮನೇಲಿರುವಂತ ಗಂಡಸರು ಶ್ರಾದ್ದ ಪಿತೃ ಕಾರ್ಯ ಯಾವುದು ಮಾಡೋದೇ ಇಲ್ಲ, ಆ ಮನೇಲಿರುವಂತ ಹೆಂಗಸರು ಏನ್ ಮಾಡ್ಬೋದು ಅವಾಗ? ಇದು ಕೂಡ ಇವತ್ತು ತುಂಬಾ ದೊಡ್ಡ ಸಮಸ್ಯೆ. ಯಾಕಂದ್ರೆ ನನ್ನ ಹತ್ರನೇ ಈ ಪ್ರಶ್ನೆ ಕೇಳಿದವರಿದ್ದಾರೆ. ಮುಖ್ಯ ಏನು ಅಂತ ಹೇಳಿದ್ರೆ, ಇವಾಗ ಹೆಣ್ಮಕ್ಳು ಗಂಡಸರಿಗೆ ಅದರ ಒಂದು ಮಹತ್ವವನ್ನ ತಿಳಿಸಿಕೊಡುವುದು ಒಳ್ಳೇದು. ಯಾಕಂದ್ರೆ ಕೆಲವು ಸಲ ಅಂದ್ರೆ ಗಂಡಸರಿಗೆ ಗೊತ್ತಿರೋಲ್ಲ, ಆದ್ರೆ ಇವಾಗ ಹೇಳಿದ್ರೆ ಕೇಳ್ತಾರೆ ಹೀಗೆ ಅಂತ. ಇವಾಗ ಹೆಣ್ಮಕ್ಳು ತಿಳ್ಕೊಂಡ್ರು ಮನೆಯಲ್ಲಿ ಹೀಗೆ, ಓ ಪಿತೃ ಕಾರ್ಯಕ್ಕೆ ಇಷ್ಟು ಮಹತ್ವ ಇದೆ ಹಾಗೆ ಅಂತ, ಅವರು ಗಂಡನಿಗೆ ಮನವರಿಕೆ ಮಾಡ್ಕೊಡ್ಬೋದು, ನೀವು ಮಾಡ್ರಿ ಹೀಗಿದೆ ಮಾಡಿ ಅಂತ. ಅವ್ರಿಗೆ ಒಪ್ಪಿಸಿ ಮಾಡಿಸಿದ್ರೆ ನಿಜವಾಗ್ಲೂ ಅದು ಶ್ರೇಷ್ಠವೇ. ಅದೇ ಪುರಂದರದಾಸರು ಹೇಳಿದಾಗೆ, ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ, ನನ್ನನ್ನು ಈ ದಾರಿಗೆ ತಗೊಂಬಂದ್ಲಲ್ಲ ಅಂತ ಹೆಂಡತಿಯರು ಇನ್ನು 1000 ಜನ ಬರಲಿ, ಆ ರೀತಿ ಅದು ತುಂಬಾ ಶ್ರೇಷ್ಠವೇ. ಆದ್ರೆ ಕೆಲವು ಗಂಡಸರು ಏನು ಅಂತ ಹೇಳಿದ್ರೆ ಮೊಂಡು, ಹೆಂಗಸರು ಹೇಳಿದ್ ಕೇಳುವುದೇ ಇಲ್ಲ, ತಮ್ಮದು ಬೇರೆನೇ ದಾರಿ, ಈ ರೀತಿ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಹೆಣ್ಮಕ್ಳು ಏನ್ ಮಾಡುದು ಅಂತ ಹೇಳುವಂತಹದ್ದು ಪ್ರಶ್ನೆ. ಅವಾಗ ಏನಂತ ಹೇಳಿದ್ರೆ, ಇವಾಗ ನಾನು ಹೇಳಿದಾಗಿನೇ ಮಧ್ಯಾಹ್ನದ ಹೊತ್ತಿನಿಗೆ ಅಂದ್ರೆ ತಮ್ಮ ಕೈಯಲ್ಲಿ ಸಾಧ್ಯ ಇರುವಂತದ್ದು. ವಾಸ್ತವಿಕವಾಗಿ ನಾನು ಅವಾಗ್ಲೇ ನಿಮ್ಗೆ ಹೇಳಿದಾಗೆ ಪಿತೃಕಾರ್ಯ ಅನ್ನುವಂಥದ್ದು ಗಂಡಸರಿಗೆ ಸಂಬಂಧಪಟ್ಟದ್ದು, ವಿಶೇಷವಾಗಿ ಗಂಡಸರಿಗೆ ಸಂಬಂಧಪಟ್ಟದ್ದು, ಗಂಡಸರೇ ಮಾಡಬೇಕಾದದ್ದು. ಆದ್ರೆ ಗಂಡಸರು ಮಾಡ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಹೆಂಡತಿ ತಾನೇ ಈ ರೀತಿ ಮಧ್ಯಾಹ್ನದ ಹೊತ್ತಿಗೆ ಗೋವಿಗೆ ಆಹಾರವನ್ನ ಕೊಡುವಂತಹದ್ದು, ಅಥವಾ ಬ್ರಾಹ್ಮಣರಿಗೆ ಏನು ಆಹಾರವನ್ನು ಕೊಡುವಂತಹದ್ದು, ಅಥವಾ ಬಡಬಗ್ಗರಿಗೆ ಆಹಾರವನ್ನು ಕೊಡುವುದು, ದೇವರ ಸ್ಮರಣೆ ಪಿತೃಗಳ ಸ್ಮರಣೆಯನ್ನ ಮಾಡುವಂತಹದ್ದು ಮಧ್ಯಾಹ್ನದ ಹೊತ್ತಿಗೆ. ಅಷ್ಟಾದ್ರೂ ಮಾಡಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಪಿತೃಗಳ ಅನುಗ್ರಹ ಆಗ್ತದೆ. ಯಾಕಂದ್ರೆ ಗಂಡಸರು ಮಾಡ್ಲೇಬೇಕು. ಆದ್ರೆ ಏನಂದ್ರೆ ಹೆಣ್ಮಕ್ಳು ಈ ರೀತಿ ಮಾಡ್ತಾ ನಾಳೆ ಆ ಗಂಡಸರ ಮನಸ್ಸು ತಿರುಗಬಹುದು, ಅವ್ರಿಗೂ ನಾಳೆ ಮಾಡೋಣ ಅಂತ ಕಾಣಿಸ್ಬೋದು, ಅವರು ನಾಳೆ ಮಾಡ್ಬೋದು. ಆ ರೀತಿ ಹೆಣ್ಮಕ್ಳು ಶುರು ಮಾಡಿ ನಾಳೆ ಗಂಡು ಮಕ್ಳು ಮಾಡಿ ಈ ರೀತಿ ಆಗ್ಬೋದು. ಯಾಕಂದ್ರೆ ಪಿತೃದೇವತೆಗಳವ್ರ ಮನಸ್ಸು ಟರ್ನ್ ಮಾಡಬಹುದು, ಆ ರೀತಿ ಸಾಧ್ಯ ಉಂಟು. ಹೀಗೆ ಹೆಣ್ಮಕ್ಳು ತಾವು ಮಾಡ್ಬೋದು, ಈ ರೀತಿಯಿಂದ ತಾವು ಮಾಡ್ಬೋದು. ಇನ್ನೂ ಒಂದು ಹೇಳ್ತಾರೆ, ವಾಸ್ತವಿಕವಾದ ಅದು ರೂಢಿಯಲ್ಲಿಲ್ಲ, ಅದೇ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಗಂಡ ಹೋದ್ಮೇಲೆ ಹೆಂಡತಿ ಮಕ್ಕಳಿಲ್ಲ, ಯಾರು ಇಲ್ಲ, ಬೇರೆ ಸಂಬಂಧಿಗಳು ಯಾರಿಲ್ಲ, ಅವಳೇ ತಾನು ಪಿಂಡದಾನವನ್ನು ಮಾಡ್ಬೋದು ಆ ಹೆಂಡತಿ. ಅಂತ ಸಂದರ್ಭದಲ್ಲಿ ಮಾತ್ರ ಹಾಗೂ ಮಾಡ್ಬೋದು. ಆ ರೀತಿ ಇದ್ದಾಗ ಅಂತ ಸಂದರ್ಭದಲ್ಲಿ. ಇನ್ನು ಗಂಡ ಇದ್ದಾಗ ಗಂಡಸರನ್ನು ಮಾಡಿಸಿರೋದು ಒಳ್ಳೇದು, ಇಲ್ಲಿದ್ರೆ ತಾವೇ ಈ ರೀತಿ ಮಾಡುದು ಒಳ್ಳೇದಷ್ಟೇ. ಅವಾಗ ಪಿಂಡದಾನಾದಿಗಳೆಲ್ಲ ಮಾಡ್ಲಿಕ್ಕಿಲ್ಲ, ಈ ರೀತಿ ಎಲ್ಲ ಮಾಡ್ಬೋದು. ಈಗ ಮನೆಯಲ್ಲಿ ಒಬ್ಬ ತಂದೆ ಸ್ಥಾನದಲ್ಲಿ ಒಬ್ಬರಿದ್ದಾರೆ, ಅವ್ರು ಪಿತೃ ಕಾರ್ಯ ಮಾಡ್ತಾನೆ ಇಲ್ಲ, ಒಂದು ವರ್ಷ ಮಾಡುವಂತ ಒಂದು ಶ್ರಾದ್ದ ಆಗ್ಲಿ ಅಥವಾ ಪಿತೃ ಕಾರ್ಯ ಆಗ್ಲಿ ಏನು ಮಾಡೋದಿಲ್ಲ. ಕೆಲವ್ರು ಹೇಳ್ತಾರೆ, ಈಗ ಅವ್ರು ಬಿಟ್ಟಿದ್ರಿಂದ ಅವರ ವಂಶ ಅಂದ್ರೆ ಅವರ ಮಕ್ಕಳು ಮೊಮ್ಮಕ್ಕಳು ಅವರಿಗೆ ಪಿತೃಗಳು ಶಾಪ ಹಾಕ್ತಾರೆ, ಬೈಕೋತಾರೆ ಅಂತ. ಆದ್ರೆ ಆ ಮಕ್ಕಳದೇನ್ ತಪ್ಪಿರೋದಿಲ್ಲ ಅಲ್ವಾ, ಇವ್ರು ಮಾಡಿಲ್ದಿದ್ದಾಗ. ಈ ತರ ಸಂದರ್ಭದಲ್ಲಿ ಹೇಗೆ ಆಗತ್ತೆ ಅಂತ. ಒಂದೇನು ಅಂತ ಹೇಳಿದ್ರೆ, ಇವಾಗ ಮನೆಯಲ್ಲಿ ತಂದೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಮಗ ಅದನ್ನೇ ತಾನು ಕಂಟಿನ್ಯೂ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋದ ಅಂತ ಹೇಳಿದ್ರೆ ಪಿತೃಶಾಪ ಮುಂದುವರ್ಕೊಂಡು ಬರ್ತದೆ. ತಂದೆ ಮಾಡ್ಲಿಲ್ಲ, ಆದರೆ ಮಗ ತಾನು ಅರ್ಥಕೊಂಡ, ಓ ಇದು ಮಾಡ್ತಾ ಇರೋದು ತಪ್ಪು, ನಮ್ಮಪ್ಪ ಮಾಡಿದ ತಪ್ಪು, ನಾನು ಆ ತಪ್ಪನ್ನು ಮಾಡಬಾರದು, ಅದಕ್ಕೋಸ್ಕರ ಅವನು ಸರಿಪಡಿಸ್ಕೊಂಡು ಇವನು ಪಿತೃಗಳ ಆರಾಧನೆಯನ್ನ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದ ಅಂದ್ರೆ ಅವನಿಗೇನು ಪಿತೃಶಾಪ ತಟ್ಟುವುದಿಲ್ಲ, ಯಾವುದೇ ಕಾರಣಕ್ಕೂ ತಟ್ಟುವುದಿಲ್ಲ. ಯಾಕಂದ್ರೆ ನಾವು ಒಂದು ತಿಳ್ಕೊಳ್ಬೇಕಾದೇನೆಂದ್ರೆ, ಪಿತೃದೇವತೆಗಳು ಸ್ಟ್ರಿಕ್ಟ್ ಹೌದು, ಕ್ರೂರಿಗಳಲ್ಲ. ಅವರು ತುಂಬಾ ದಯಾವಂತರು. ಅದರಿಂದಾಗಿ ನಾವು ಮಾಡಿದ ತಪ್ಪನ್ನು ತಿದ್ದುಕೊಂಡ್ರೆ ಕೂಡಲೇ ಅನುಗ್ರಹ ಮಾಡ್ತಾರೆ. ಈ ವಿಷಯದಲ್ಲಿ ನಿಮಗೊಂದು ಕತೆ ಹೇಳ್ಬೇಕು ನಾನು. ಇದು ಹರಿವಂಶದಲ್ಲಿ ಬರುವಂತಹ ಕತೆ. ಬರ್ಹಿಷದರು ಅಂತ, ಇವರ ಮಗಳು ಮೇನಾ ಅಂತ. ಈ ಬರ್ಹಿಷದ ಅನ್ನುವಂತಹ ಪಿತೃಗಣ ಏನಿದೆ, ಅವರು ಸೂಕ್ಷ್ಮವಾದ ಪಿತೃಗಳು.
ಯಾಕಂದ್ರೆ ಪಿತೃಗಳ ವಿಷಯ ತುಂಬಾ ಇದೆ. ಅಮೂರ್ತರು ಸಮೂರ್ತರು ಅಂತ ಪಿತೃಗಳಲ್ಲಿ. ಹ್ಮ್ ನಾನು ಹಿಂದೆ 7 ಗಣ ಹೇಳಿದೆ. ಅದರಲ್ಲಿ 3 ಗಣ ಅವರು ತುಂಬಾ ಸೂಕ್ಷ್ಮವಾದ ರೂಪವುಳ್ಳವರು, 4 ಗಣ ಸ್ಥೂಲವಾದ ರೂಪವುಳ್ಳವರು. ಅದರಲ್ಲಿ ಈ ಸೂಕ್ಷ್ಮವಾದ ರೂಪವುಳ್ಳವರಲ್ಲಿ ಇವರು ಬಹಿಷದರು ಅಂತ ಬರ್ತಾರೆ. ಅವ್ರ ಮಗಳು ಅಚ್ಚೋದ ಅಂತ. ಅವಳು ತನ್ನ ಅಪ್ಪನ ನೋಡೇ ಇಲ್ಲ. ಅಪ್ಪನ ನೋಡೇ ಇಲ್ಲ ಅವಳು. ಅಯ್ಯೋ ನಮ್ಮ ಅಪ್ಪ ನೋಡೇ ಇಲ್ವಲ್ಲ ಅಂತ ತಿಳ್ಕೊಳ್ತಾ ಇದ್ಲು. ಒಮ್ಮೆ ಉಪರಿಚರ ವಸು ಅಂತ ಉಪರಾಜ ತಾನು ಒಬ್ಳು ಅಪ್ಸರಾ ಸ್ತ್ರೀಯೊಟ್ಟಿಗೆ ಹೋಗ್ತಾ ಇದ್ದಾನೆ. ಇವಳು ನೋಡಿದ್ಲು, ಓ ನಮ್ಮಪ್ಪ ಹೀಗೆ ಇದ್ರೇನು ಅಂತ ಎಣಿಸಿದ್ಲು. ನಮ್ಮಪ್ಪ ಹೀಗೆ ಇರಬೇಕು. ಅಷ್ಟು ಹೇಳಿದ ಕೂಡಲೇ ನಿಜವಾಗ್ಲೂ ಅವಳು ಪಿತೃದೇವತೆಗಳ ಮಗಳಾದ್ರಿಂದಾಗಿ ಯೋಗ ಶಕ್ತಿ ಉಳ್ಳವಳಾಗಿದ್ಲು. ಯಾವಾಗ ನಮ್ಮಪ್ಪ ಹೀಗೆ ಇದ್ದ ಅಂತ ಎಣಿಸಿದ್ಲು, ಜರ್ರ ಕೆಳಗೆ ಬಿದ್ಲು. ಅವಳಿಗೆ ಆಶ್ಚರ್ಯ, ಏನು ಈ ರೀತಿ ಬಿದ್ದುಬಿಟ್ನಲ್ವಾ ಅಂತ. ಆಗ ಒಂದು ಶರೀರವಾಣಿ ಆಯ್ತು, ಯಾರ್ಯಾರನ್ನೂ ನಿನ್ನ ಅಪ್ಪ ಅಂತ ಎಣಿಸಿದ್ಯಲ್ವಾ, ಅದಕ್ಕೆ ನೀನು ಬಿದ್ದಿದ್ಯಾ ಹೀಗೆ ಅಂತ. ಯೋಗ ಶಕ್ತಿ ಕಳ್ಕೊಂಡಿದ್ಯಾ ನೋಡಿ. ನಿಮ್ಮಪ್ಪ ಹೇಗಿದ್ದಾನೆ ಅಂದ್ರೆ ಬರ್ಹಿಷದ ಗಣಗಳೇ ಕಂಡ್ರು ಅವಳಿಗೆ. ಸೂಕ್ಷ್ಮವಾದ ರೂಪವುಳ್ಳವರು ಅವರು. ಅಂದ್ರೆ ಒಂಚೂರು ತಪ್ಪು ಮಾಡಿದಕ್ಕೆ ಅವಳು, ಅಯ್ಯೋ ನನ್ನಿಂದ ಈ ರೀತಿ ತಪ್ಪಾಗೈತಲ್ವಾ, ಹೆದರಬೇಡ, ನೀನು ಆ ಉಪರಿಚರ ವಸುವಿನ ಮಗಳಾಗೆ ಬರ್ತೀಯ, ನೀನು ಮಗಳಾಗೆ ಹುಟ್ಟು ಬರ್ತೀಯ, ನಿನಗೆ ದೇವರೇ ಮಗನಾಗ ಅವತಾರ ಮಾಡಿ ಬರ್ತಾನೆ ಅಂತ ಅವ್ರು ಆಶೀರ್ವಾದ ಮಾಡೋರು. ಇವಳ ಅಪ್ಪಂದ್ರೆ ಅದೇ ಪರಿಹಿಷದ ಗಣಗಳು. ಅವಳೇ ವೇದವ್ಯಾಸರ ತಾಯಿಯಾದ ಸತ್ಯವತಿಯಾಗಿ ಬರೋದು. ಸತ್ಯವತಿಯಾಗಿ ಬಂದು ಅವಳು ನಿಜವಾಗ್ಲೂ ಉಪರಿಚರ ವಸುವಿನ ಮಗಳವಳು. ಆದರೆ ಅವಳ ಕತೆ ಬೇರೆ. ಅವಳು ಮೀನೊಂದು ನುಂಗಿ ಕಡೆಗೆ ಈ ಬೆಸ್ತರ ಅವಳಿಗೆ ಸಿಕ್ಕಿ ಬೆಸ್ತರಲ್ಲಿ ಬೆಳಿತಾಳೆ ಅವಳು. ನಿಜವಾಗ್ಲೂ ಕ್ಷತ್ರಿಯ ಕುಮಾರಿ. ಅವಳಿಂದಾಗಿಯೇ ಸತ್ಯವತಿಯಿಂದಾಗಿಯೇ ವೇದವ್ಯಾಸರಾಗಿ ಭಗವಂತ ಅವತಾರ ಮಾಡಿ ಬರ್ತಾನೆ. ಅಂದ್ರೆ ಒಂಚೂರು ತಪ್ಪು, ಅದರಿಂದ ಕೆಳಗೆ ಬಿದ್ಲು. ಆದರೆ ಅವ್ರು ಅನುಗ್ರಹ ಮಾಡಿದ್ರು. ಅಂದ್ರೆ ಪಿತೃದೇವತೆಗಳು ಕ್ರೂರಿಗಳಲ್ಲ, ತುಂಬಾ ಸ್ಟ್ರಿಕ್ಟ್ ಅಷ್ಟೇ. ನಮ್ಮಿಂದ ಬಯಸ್ತಾರೆ ನೀವು ಸ್ಟ್ರಿಕ್ಟ್ ಆಗಿರ್ಬೇಕು, ಯಾಕಂದ್ರೆ ಶ್ರದ್ಧೆ ಪರೀಕ್ಷೆ ಮಾಡ್ಲಿಕ್ಕೆ. ಅದರಿಂದಾಗಿ ಯಾರೋ ಇವಾಗ ನಮ್ಮ ತಂದೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಆ ತಪ್ಪು ಮಾಡಬೇಕು ಅಂತಿಲ್ಲ. ಆದರೆ ನಮ್ಮಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಅನೇಕ ಮಂದಿ ನಮ್ಮಪ್ಪ ಹೀಗೆ ಮಾಡ್ತಾ ಇದ್ದ, ನಾನು ಹೀಗೆ ಮಾಡ್ತೇನೆ, ಆ ತಪ್ಪನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಮ್ಮಪ್ಪ ಹೀಗೆ ಮಾಡ್ತಿದೆ, ಅದು ತಪ್ಪು, ಹಾಗೆ ಮಾಡಬಾರದು ಅಂದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ನಮ್ಮಪ್ಪ ಮಾಡ್ತಾ ಇದ್ದದ್ದು ಅದು ನಾನು ಮಾಡ್ತೇನೆ. ಹಾಗಲ್ಲ, ಅಪ್ಪ ಮಾಡಿದ ಮಗ ಮಾಡುವುದಲ್ಲ, ಅಪ್ಪ ಮಾಡಿ ಸರಿಯನ್ನ ಮಗ ಮಾಡುವುದು. ಅಪ್ಪ ಮಾಡಿ ತಪ್ಪನ್ನ ಮಾಡುವುದಲ್ಲ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಶಿಷ್ಯ 12 ವರ್ಷ ಗುರುಕುಲದಲ್ಲಿ ಇರ್ತಾನೆ. ಗುರುಗಳೊಟ್ಟಿಗೆ ಇವಾಗಿನಾಗಲ್ಲ, ಗುರುಗಳೊಟ್ಟಿಗೆ ಇರಬೇಕು, ಆಶ್ರಮದಲ್ಲೇ ಇರಬೇಕು. ಅವನಿಗೆ 12 ವರ್ಷ ಅಂದ್ರೆ ಉಪನಯನ ಅಂತ 8ನೇ ವರ್ಷಕ್ಕಾಗತ್ತೆ. ಅವಾಗ ಅವನು ಗುರುಕುಲಕ್ಕೆ ಹೋದ್ರೆ ಮತ್ತೆ ಮನೆಗೆ ವಾಪಸ್ ಬರುವುದು 12 ವರ್ಷ ಆದ್ಮೇಲೆ. ಅಂದ್ರೆ ಅವನ ಎಜುಕೇಶನ್ ಕಂಪ್ಲೀಟ್ ಮಾಡಿ ಅಲ್ಲಿ ತನಕ ಮನೆಗೆ ಬರ್ಲಿಕ್ಕಿಲ್ಲ. ಅಲ್ಲಿ ತನಕ ಅಪ್ಪ ಅಮ್ಮ ಎಲ್ಲ ಗುರುಗಳು, ಗುರುಪತ್ನಿ 12 ವರ್ಷ ಅವರೊಟ್ಟಿಗಿದ್ದ. ಕಡೆಗೆ ಮನೆಯಿಂದ ಹೊರಡಬೇಕಾದ್ರೆ ಗುರುಗಳು ಅವನಿಗೆ ಒಂದು ಉಪದೇಶ ಕೊಡುತ್ತಿದೆ, ಉಪನಿಷತ್ತಿನಲ್ಲಿ ಬರುತ್ತೆ. ಅದರಲ್ಲಿ ಗುರುಗಳು ಒಂದು ಮಾತು ಹೇಳ್ತದೆ, ನೋಡಪ್ಪ 12 ವರ್ಷ ನನ್ನೊಟ್ಟಿಗಿದ್ಯಾ, ನಂದೆಲ್ಲ ನೀನು ಗಮನಿಸಿದ್ಯಾ. ಅದರಲ್ಲಿ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ ಯಾನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ವಯೋಪಾಸ್ಯಾನಿ. ನೋಡಪ್ಪ, ನಾನು ಮಾಡಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಗುರುಗಳು ಶಿಷ್ಯನಿಗೆ. ನಾನು ಮಾಡಿದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಮತ್ತೆ ನಾನು ಮಾಡಿದ್ರಲ್ಲಿ ಯಾವುದು ಒಳ್ಳೇದಿದೆ ಅದನ್ನು ಮಾತ್ರ ನೀನು ಮಾಡು. ಅಂದ್ರೆ ನಾನು ತಪ್ಪು ಮಾಡಿದ್ದೇನೆ ಅಂತ, ಅದನ್ನು ನೀನು ಆದರ್ಶ ತಗೊಳ್ಬೇಡ ಅಂತ. ನೋಡಿ, ಇಲ್ಲಿ ನಾವು ಅದನ್ನೇ ಇಟ್ಕೊಳ್ಬೇಕು. ತಂದೆ ಮಾಡಿದ್ ಯಾವ್ದು ಒಳ್ಳೇದಿದೆ ಅದನ್ನು ಮಗ ಕಂಟಿನ್ಯೂ ಮಾಡಬೇಕೆ ಹೊರತು ಅಪ್ಪ ಮಾಡಿದ್ದು ಅಂತ ಅಪ್ಪನೇ ಆಲದ ಮರ ಅಂತ ಹೋಗಿ ನೇಣು ಹಾಕೊಳ್ಬಾರ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡೋದು ಸರಿಯಲ್ಲ. ಹಾಗೆ ಮಾಡಿದರೆ ಪಿತೃಶಾಪ ಮುಂದುವರಿತಾನೆ ಇರ್ತದೆ. ಇದನ್ನು ನಾವು ಗಮನಿಸಬೇಕಾದ ವಿಷಯ. ಈಗ ಕಾಶಿ, ಗಯಾ ಈ ತರ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಶ್ರಾದ್ದ ಮಾಡುವಂತ ಒಂದು ಪದ್ಧತಿ ಇದೆ. ಯಾಕೆ ಅಲ್ಲಿ ಹೋಗಿ ಮಾಡಿದ್ರೆ ಏನ್ ವಿಶೇಷ? ಕ್ಷೇತ್ರ ವಿಧಿ ಅಂತ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಯಾತ್ರೆಗೆ ಹೊರಟು ಅಂತ ತಿಳ್ಕೊಳ್ಳಿ. ಯಾತ್ರೆಗೆ ಹೊರಟು ಅಂದ್ರೆ ನಮ್ಮಿಂದ್ರೆ ಪಿತೃಗಳು ಹೊರಟು ಬಿಡ್ತಾರೆ. ಅದಕ್ಕೋಸ್ಕರ ನೀವು ಕಾಶಿ ಗಯಾ ಮಾತ್ರ ಅಲ್ಲ, ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಯಾತ್ರೆಗೆ ಹೊರಡಬೇಕಾದ್ರೆ ಎಳ್ಳು ದರ್ಬೆ ಹಿಡ್ಕೊಂಡೇ ಹೊರಡ್ಬೇಕು ಅಂತ. ಎಲ್ಲೆಲ್ಲೆಲ್ಲೆಲ್ಲ ಪುಣ್ಯ ನದಿಗಳು ಸಿಗ್ತದೆ ಅಲ್ಲೆಲ್ಲ ಪಿತೃಗಳಿಗೆ ತರ್ಪಣ ಕೊಟ್ಕೊಂಡೇ ಹೋಗ್ತಾ ಇರೋದು. ಯಾಕಂದ್ರೆ ಪಿತೃಗಳು ಕಾಯ್ತಾ ಇರ್ತಾರೆ. ಅವರು ನಮ್ಗೆ ಇವನ್ ಏನ್ ಮಾಡ್ತಾನಪ್ಪ, ಏನು ಒಳ್ಳೇದು ಮಾಡ್ತಾನೆ, ಏನು ಒಳ್ಳೇದು ಮಾಡ್ತಾನೆ ಅಂತ. ಅದರಲ್ಲಿ ವಿಶೇಷವಾಗಿ ಈ ಕಾಶಿ, ಗಯಾ, ಬದರಿ ಮುಂತಾದವುಗಳಲ್ಲಿ ಪಿಂಡದಾನವನ್ನು ಮಾಡುವುದರಿಂದಾಗಿ ನಮ್ಮ ಪಿತೃಗಳಿಗೆ, ನಮ್ಮ ವಂಶದವರಿಗೆ ಯಾರಿಗಾದರೂ ಸದ್ಗತಿ ಆಗದೇ ಇದ್ರೆ, ದುರ್ಗತಿಯಾಗಿದ್ರೆ ಅವರಿಗೆ ಸದ್ಗತಿ ಆಗುತ್ತೆ. ಆ ಕಾರಣದಿಂದಾಗಿ ಅಂಥ ಕ್ಷೇತ್ರಗಳಲ್ಲಿ ನಾವು ಪಿಂಡದಾನ ಮಾಡಬೇಕು ಒಂದು. ಮತ್ತು ಎರಡನೇದೇನು ಅಂದರೆ, ನಾನು ಅವಾಗಲೇ ಹೇಳಿದಾಗೆ ನಾವು ಪಿತೃಋಣವನ್ನು ಕಳ್ಕೊಳ್ಬೇಕು.
ಆ ಪಿತೃಋಣವನ್ನು ಹೆಚ್ಚು ಕಳ್ಕೊಳ್ಳಿಕ್ಕೆಲ್ಲ ಸಾಧ್ಯ ಇದೆ ಅಂತ ಅಂಥ ಕ್ಷೇತ್ರಗಳಲ್ಲಿ. ಅಂಥ ಕ್ಷೇತ್ರಗಳಲ್ಲಿ ನಾವು ಪಿಂಡದಾನವನ್ನು ಮಾಡುವುದರಿಂದಾಗಿ ಹೆಚ್ಚು ಪಿತೃಗಳ ದೇವತೆಗಳು ಸಂತುಷ್ಟರಾಗ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಈ ಪಿತೃಪಕ್ಷದಲ್ಲಿ ನಾವು ಪಿಂಡದಾನವನ್ನು ಮಾಡಿದರೆ ಬೇರೆ ಸಮಯದಲ್ಲಿ ನಾವು ಏನು ಪಿಂಡದಾನ ಮಾಡ್ತೇವೆ ಅದಕ್ಕಿಂತ 1000 ಪಟ್ಟು ಹೆಚ್ಚು ಪಿತೃಗಳು ತೃಪ್ತರಾಗ್ತಾರಲ್ವಾ. ಹಾಗೆ ಆ ಕ್ಷೇತ್ರಗಳಲ್ಲಿ ನಾವು ಮಾಡಿದಾಗ ಪಿತೃಗಳು ಇನ್ನಷ್ಟು ಸಂತುಷ್ಟರಾಗ್ತಾರೆ. ಅದಕ್ಕೋಸ್ಕರ ಮಾಡಬೇಕು ಅಂತ ಹೇಳಲು. ಮತ್ ನಾನೇ ಕೇಳಿದ್ದೊಂದು ಮಾತೇನಂದ್ರೆ, ಕಾಶಿ ಗಯಾ ಇಂಥ ಕಡೆ ಎಲ್ಲ ಹೋಗಿ ಶ್ರಾದ್ದ ಮಾಡಿ ಬಂದ್ಬಿಟ್ರೆ ಆಗೋಯ್ತು, ಇನ್ನೇನು ನನ್ನ ಜೀವನ ಪೂರ್ತಿ ಶ್ರಾದ್ದನೇ ಮಾಡೋಷ್ಟಿಲ್ಲ ಅಂತ ಕೆಲವರು ನಂಬ್ಕೊಂಡಿದ್ದಾರೆ. ಅದು ನಿಜಾನ? ಅದು ವಾಸ್ತವಿಕವಾಗಿ ನಿಮಗೆ ಅಲ್ಲೂ ಹೋದ್ರೆ ಹೇಳ್ತಾರೆ. ಅಲ್ಲಿ ನೀವು ಪಿಂಡದಾನ ಎಲ್ಲ ಮಾಡಿಸಿದ್ರೆ, ನೀವು ಗೈಯಲ್ಲಿ ಮಾಡಿಸಿದ್ರಲ್ವಾ, ಬಿಡ್ರಿ ನಿಮ್ಮ ಪಿತೃಗಳೆಲ್ಲ ಮೋಕ್ಷಕ್ಕೆ ಹೋಗೇ ಆಯ್ತು, ಇನ್ನು ಪಿಂಡ ಹಾಕ್ಬೇಕಾಗಿಲ್ಲ ಅಂತ ಈ ರೀತಿ ಹೇಳ್ತಾರೆ. ಅದನ್ನು ನಂಬಿಕೊಂಡು ಅನೇಕ ಮಂದಿ ಪಿಂಡದಾನ ಮಾಡದೆ ಕೂರ್ತಾರೆ. ಆದರೆ ನಾವು ಒಂದು ತಿಳ್ಕೊಳ್ಬೇಕಾದದ್ದೇನೆಂದರೆ, ನಾವು ಪಿಂಡದಾನವನ್ನು ಮಾಡುವುದು ಅವರಿಗೆ ಸದ್ಗತಿಯಾಗತ್ತೆ ಅನ್ನುವ ಒಂದೇ ಉದ್ದೇಶದಿಂದಲ್ಲ. ಇವಾಗ ನಮ್ಮ ಸತ್ತವರಿಗೆ ಸದ್ಗತಿ ಆಗತ್ತೆ ಅಂತ ಹೇಳೋದು ಒಂದಾದ್ರೆ, ನಾನು ಅವಾಗಲೇ ಹೇಳಿದಾಗ ಋಣವನ್ನ ಕಳ್ಕೊಳ್ಳೋದು ಮುಖ್ಯ. ಅದಕ್ಕಾಗಿ ಎಲ್ಲಿವರೆಗೆ ಈ ದೇಹ ನನಗಿದೆ ಅಲ್ಲಿ ತನಕ ನಮ್ಮ ಅಮ್ಮನ ಋಣ ಇದ್ದೇ ಇದೆ ನನಗೆ. ಯಾಕಂದ್ರೆ ಈ ದೇಹ ಕೊಟ್ಟ ದೇವರು ಅಪ್ಪ ಅಮ್ಮ. ಅದಕ್ಕೋಸ್ಕರ ಎಲ್ಲಿವರೆಗೆ ನಾನು ಬದುಕಿರ್ತೇನೋ ಅಲ್ಲಿವರೆಗೆ ಅಪ್ಪ ಅಮ್ಮನಿಗೆ ಕೊಡ್ತಾನೆ. ಯಾವ ರೀತಿ ಬಾಡಿಗೆ ಮನೆಯಲ್ಲಿ ಇರುವ ತನಕ ಬಾಡಿಗೆ ಕೊಡ್ತಾನೆ ಇರ್ಬೇಕಲ್ವ. ಇವಾಗ ನೀವು ಸ್ವಂತ ಮನೆ ಮಾಡ್ರಿ, ಸ್ವಂತ ಮನೆ ಮಾಡಿದ್ರು ಕೂಡ ನೀವು ಸ್ವಂತ ಮನೆ ಮಾಡ್ರಿ, ಇಲ್ಲೇನು ಬಾಡಿಗೆ ಕೊಡ್ಬೇಕಾಗಿಲ್ಲ ಅಂತ ಹೇಳಿಲ್ಲ. ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದಾಗ ಬಾಡಿಗೆ ಕೊಡ್ಲೇಬೇಕು. ಅದೇ ರೀತಿ ಎಲ್ಲಿವರೆಗೆ ಈ ದೇಹ ಇದೆ ಅಲ್ಲಿವರೆಗೆ ನಾವು ತಂದೆ ತಾಯಿಗೆ ಕೊಡ್ಲೇಬೇಕು. ನಮ್ಮ ಕರ್ತವ್ಯ ಅದು. ಅವರ ಋಣವನ್ನು ತೀರಿಸ್ಲಿಕ್ಕೋಸ್ಕರ ಕಡೆ ತನಕ ಮಾಡ್ಲೇಬೇಕು. ಅದರಿಂದಾಗಿ ಬಿಡ್ಲಿಕ್ಕಿಲ್ಲ, ಅದನ್ನು ಕಡೆ ತನಕನೂ ಬಿಡ್ಲಿಕ್ಕಿಲ್ಲ. ಈಗ ಪಿತೃಗಳು ಮತ್ತೆ ಪುನರ್ಜನ್ಮ ಪಡೆದು ಬೇರೆ ಎಲ್ಲೋ ಹುಟ್ಟಿ ಅವ್ರು ಅಲ್ಲಿ ವಾಸ ಮಾಡ್ತಿರ್ಬೋದು, ಬದುಕ್ತಿರ್ಬೋದು. ಈಗ ನಾವಿಲ್ಲಿ ಮನೇಲಿ ಅವ್ರು ಬರ್ತಾರೆ ಅನ್ಕೊಂಡು ಪಿತೃ ಕಾರ್ಯ ಮಾಡ್ತಿದೀವಿ. ಈ ಒಂದು ವಿಷಯ ಹೇಗಾಗತ್ತೆ ಅಂದ್ರೆ, ಅವ್ರಲ್ಲಿ ಬೇರೆ ಕಡೆ ಹುಟ್ಬಿಟ್ಟಿದಾರಲ್ಲ, ಈಗ ನಮ್ಮ ಮನೆಗೆ ಹೇಗ್ ಬರ್ತಾರ ಅವರು? ಕರೆಕ್ಟ್. ಇದು ಕೂಡ ನೀವು ಕೇಳಿರೋದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾವತ್ತು ಈ ಪಿತೃ ಕಾರ್ಯವನ್ನ ಮಾಡಬೇಕಾದ್ರೆ ಸತ್ತಂತಹ ನಮ್ಮ ತಂದೆ ತಾಯಿ ಯಾರಿರ್ಬೋದು ಅವರು ನಮ್ಮ ಮನೆಗೆ ಬರುವುದಿಲ್ಲ. ಅದೇ ನೀವು ಹೇಳಿದಾಗ ಅವರೆಲ್ಲ ಬೇರೆ ಉಟ್ಕೊಂಡಿರ್ತಾರ, ಬೇರೆ ಎಲ್ಲ ಉಟ್ಕೊಂಡಿರ್ಬೋದು, ಅವ್ರು ಬರುವುದಿಲ್ಲ. ಆದ್ರೆ ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಪಿತೃ ದೇವತೆಗಳು ಬರ್ತಾರೆ. ಪಿತೃ ದೇವತೆಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದೇನಂದ್ರೆ, ಕೆಲವೊಮ್ಮೆ ಸತ್ತವರು ಬರಬಹುದು. ಯಾರು ಅಂತ ಹೇಳಿದ್ರೆ ನಮ್ಮಂತ ಸಾಮಾನ್ಯರಲ್ಲ. ಇದಕ್ಕೆ ಹರಿವಂಶದಲ್ಲಿ ಒಂದು ಕತೆ ಬರುತ್ತೆ. ಭೀಷ್ಮಾಚಾರ್ಯರು ತಮ್ಮ ತಂದೆ ಶಂತನುವಿನ ಶ್ರಾದ್ದ ಮಾಡ್ತಾ ಇದ್ರು. ಅವರು ದರ್ಬೆ ಹಾಕಿದ್ದಾರೆ. ದರ್ಬೆ ಮೇಲೆ ಪಿಂಡ ಇಡಬೇಕು. ಪಿಂಡ ಕಟ್ಟಿದ್ದಾರೆ. ಪಿಂಡ ಇಡಬೇಕು ಅಂತ ಹೇಳ್ಬೇಕಾದ್ರೆ ಭೂಮಿ ಒಳಗಿಂದ ಒಂದು ಕೈ ಬಂತು. ಒಳ್ಳೆ ಬಳೆ ಎಲ್ಲ, ಬಂಗಾರದ ಬಳೆ ಎಲ್ಲ ಹಾಕೊಂಡಿದ್ದು. ಕಡೆ ನೋಡಿದ್ರೆ ಅಪ್ಪನೇ ಶಂತನುವೆ ಕೈ ಹಾಕಿದ್ದಾನೆ. ಕೊಡು ನನಗೆ ಪಿಂಡ, ನಾನೇ ಸಾಕ್ಷಾತ್ ಬಂದ್ಬಿಟ್ಟಿದ್ದೇನೆ, ಕೊಡು. ಭೀಷ್ಮಾಚಾರ್ಯರು ಯೋಚನೆ ಮಾಡ್ತಾರೆ, ಅಪ್ಪನೇ ಬಂದ್ಬಿಟ್ಟಿದ್ದಾರೆ, ನಾನು ಅಪ್ಪನಿಗೆ ಪಿಂಡ ಆಗ್ತಾ ಇರೋದಲ್ವ, ಅವರೇ ಬಂದ್ರೆ ಅವರಿಗೆ ಕೊಟ್ಬಿಟ್ರೆ ಶ್ರೇಷ್ಠ ಅಲ್ವಾ, ಹೀಗೆ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಕಡೆಗೆ ಅಪ್ಪನ ಕೈ ಕೊಡ್ಲಿಲ್ಲ, ದರ್ಬೆ ಮೇಲೆ ಪಿಂಡ ಇಟ್ಟು. ಆಗ ಅಪ್ಪನಿಗೆ ತುಂಬಾ ಖುಷಿ ಆಯ್ತು. ಶಂತನಿಗೆ, ಭಲೆ ಭಲೆ ಮಗನೇ, ನೀನು ಇಚ್ಛಾಮರಣಿ ಆಗು ಅಂತ ಅನುಗ್ರಹ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾನು ನಿನ್ನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬಂದದ್ದು. ನೀನ್ ನನ್ನ ಕೈಗೆ ಪಿಂಡ ಇಟ್ಬಿಡ್ತೀಯ ನೋಡೋಣ ಅಂತ. ಆಗ ಅಪ್ಪ ಬಂದಿದ್ದಾರೆ ಅಂತ. ನೀನು ಆ ರೀತಿ ಮಾಡ್ಲಿಲ್ಲ. ಮತ್ತೆ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ಯೋ ಆ ರೀತಿ ಮಾಡಿದ್ಯಾ. ಶಾಸ್ತ್ರದಲ್ಲಿ ಹೇಳಿರುವುದು ದರ್ಬೆ ಮೇಲೆ ಪಿಂಡ ಇಡ್ಬೇಕು ಅಂತ, ಹಾಗೆ ಇಟ್ಟಿದ್ಯಾ, ನನಗೆ ಖುಷಿಯಾಗಿದೆ ಅಂತ. ಅಂದ್ರೆ ಹೀಗೆ, ಯಾಕಂದ್ರೆ ಶಂತನು ಮಹಾಯೋಗಿ, ಅಂಥವ್ರು ಈ ರೀತಿ ಪರೀಕ್ಷೆ ಮಾಡ್ಲಿಕ್ಕೆ ಬರಬಹುದು. ಇನ್ನೊಂದು ಬರ್ತದೆ, ಪದ್ಮಪುರಾಣದಲ್ಲಿ ಒಂದು ಬರ್ತದೆ. ರಾಮ ಕಾಡಲ್ಲಿದ್ದಾಗ ದಶರಥನ ಶ್ರಾದ್ದ ಮಾಡ್ತಾ ಇದ್ದ. ಅವಾಗ ಬ್ರಾಹ್ಮಣರನ್ನು ಕೂರಿಸಿದ್ದಾನೆ. ಬ್ರಾಹ್ಮಣರಿಗೆ ಭೋಜನ ಹಾಕ್ತಾ ಇದ್ದಾಳೆ. ಸೀತೆನ ಅಡಿಗೆ ಮಾಡಿದ್ದಾಳೆ. ಸೀತೆನ ಅಡಿಗೆ ಮಾಡಿ ಬಳಸ್ತಾ ಇದ್ದಾಳಂತೆ. ಬಳಸ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಾಗ ಒಳಗೆ ಓಡಿ ಹೋದ್ಲಂತೆ. ರಾಮ ಕೇಳ್ತಾನೆ, ಯಾಕೆ ಓಡಿ ಹೋದ್ಯಾ, ಏನ್ ಕತೆ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಆ ಬ್ರಾಹ್ಮಣರಲ್ಲಿ ದಶರಥ ಕಂಡುಬಿಟ್ಟ ಅಂತ, ನಮ್ಮ ಮಾವ ಕಂಡ್ರು. ಅದರಿಂದಾಗಿ ನನಗೆ ನಾಚಿಕೆ ಆಯ್ತು. ಯಾಕಂತ ಹೇಳಿದ್ರೆ, ನಾನು ಅರಮನೆಯಲ್ಲಿ ಆಭರಣ ಎಲ್ಲ ಹಾಕೊಂಡು ನನ್ನ ಮಾವನ ಮುಂದೆ ಬರ್ತಾ ಇದ್ದೆ. ಇವತ್ತು ಈ ಕೊಳೆಯಾದ ನಾರ್ಮಡಿ ಉಟ್ಕೊಂಡು ಮಾವನ ಮುಂದೆ ಬರ್ಲಿಕ್ಕೆ ನನಗೆ ನಾಚಿಕೆ ಆಯ್ತು, ಅದಾಗ ಓಡಿ ಹೋದ್ವಿ ಅವಳು ಅಂತ ಹೇಳಿದ್ರೆ, ಅವಳಿಗೆ ಅಲ್ಲಿ ದಶರಥ ಕಂಡ, ಪುಣ್ಯಾತ್ಮ. ಆದ್ರೆ ಎಲ್ಲ ಕಡೆ ಈ ರೀತಿ ಆಗಲ್ಲ.
ಎಲ್ಲ ಕಡೆ ಬರ್ಲಿಕ್ಕೆ ಅವ್ರಿಗೆ ಅಷ್ಟು ತಾಕತ್ತಿರೋಲ್ಲ, ಸತ್ತವರಿಗೆ ಅಷ್ಟು ತಾಕತ್ತಿರೋಲ್ಲ. ಮತ್ತೇನು ಅಂತ ಹೇಳಿದ್ರೆ ಬರ್ತಾರೆ ಅಂತ ಹೇಳಿದ್ರೆ ಪಿತೃದೇವತೆಗಳು ಬರ್ತಾರೆ. ಮತ್ತೇನು ಅಂತ ಹೇಳಿದ್ರೆ ನಾವು ಏನು ಅವ್ರ ಹೆಸರು ಹೇಳಿ ಇಡ್ತೇವಲ್ವಾ, ಅದನ್ನ ನಾನು ಆಗ್ಲೇ ಹೇಳಿದಾಗೆ ವಸು ರುದ್ರ ಆದಿತ್ಯ ಈ 3 ದೇವತಾ ಗಣಗಳು ಅವ್ರಿಗೆ ಮುಟ್ಟಿಸ್ತಾರೆ. ಅವರು ಯಾವ ಒಂದು ಯೋನಿಯಲ್ಲಿ ಹುಟ್ಕೊಂಡಿರ್ತಾರೆ ಅದಕ್ಕೆ ಬೇಕಾದಾಗೆ ಆಹಾರ ಕನ್ವರ್ಟ್ ಮಾಡಿ ತಿಳಿಸ್ತಾರೆ. ಇವಾಗ ನನ್ನ ತಂದೆ ದೇವತೆಯಾಗಿದ್ರೆ ದೇವತೆಗಳಿಗೆ ಈ ಅನ್ನ ಆಹಾರ ಅಲ್ಲ, ಅವರಿಗೆ ನಮ್ಮ ಅನ್ನ ಅವರಿಗೆ ಆಹಾರ ಅಲ್ಲ. ಮತ್ತೆ ಆ ವಸುಗಳು ಏನ್ ಮಾಡ್ತಾರೆ ಅಂದ್ರೆ ಅಷ್ಟ ವಸುಗಳು, ನಾನಿಲ್ಲಿ ನನ್ನ ತಂದೆ ಹೆಸರು ಹೇಳಿ ಪಿಂಡ ಇಟ್ರೆ ಅವರು ಅದನ್ನ ನನ್ನ ತಂದೆ ದೇವತೆಯಾಗಿದ್ರೆ ದೇವತೆಗೆ ಯಾವ ಆಹಾರ ಬೇಕು ಆ ರೀತಿ ಮಾಡಿಕೊಡ್ತಾರೆ. ಇದು ಹೇಗಂತ ಹೇಳಿದ್ರೆ ಹಿಂದೆ ಒಂದು ಪೋಸ್ಟ್ ಆಫೀಸಲ್ಲಿ ಲೆಟರ್ ಆಗ್ತಾ ಇತ್ತಲ್ವ, ಆ ರೀತಿ ವಾಸ್ತವಿಕವಾಗಿ ಪೋಸ್ಟ್ ಆಫೀಸ್ ಬಾಕ್ಸ್ ಅದು, ಅದರಲ್ಲಿ ಲೆಟರ್ ಹಾಕೋದು ನಮಗೆ ಬೇಕಾದವ್ರ ಅಡ್ರೆಸ್ ಬರೋದು, ನಮಗೆ ಬೇಕಾದ ಅಡ್ರೆಸ್ ಬರೋದು ಪೋಸ್ಟ್ ಬಾಕ್ಸಿಗೆ ಹಾಕಿದರೆ ಆ ಪೋಸ್ಟ್ ಆಫೀಸ್ ಅವರು ಆ ಅಡ್ರೆಸ್ಸಿಗೆ ತಲುಪಿಸ್ತಾ ಇದ್ರು. ಹಾಗೇನೆ ಒಂದೊಮ್ಮೆ ಇವಾಗ ನನ್ನ ತಂದೆ ಮೀನಾಗಿದ್ರೆ ಮೀನಿಗೆ ಅವತ್ತು ಏನು ಆಹಾರ ಬೇಕು ಆ ಆಹಾರ ಸಿಗುತ್ತೆ. ಅಥವಾ ಬೇರೆ ಯಾವುದೋ ಒಂದು ಜನ್ಮದಲ್ಲಿ ಹುಟ್ಕೊಂಡಿದ್ರೆ ಅವ್ರಿಗೆ ಅವತ್ತು ಏನು ಆಹಾರ ಬೇಕು ಅಂದರೆ ಆ ಒಂದು ಜನ್ಮದಲ್ಲಿ ಎಂಥ ಆಹಾರ ಬೇಕು ಆಹಾರವನ್ನು ಕೊಡ್ತಾರೆ. ಅದೇ ರೀತಿ ಇವಾಗ ನನ್ನ ಅಜ್ಜ ನನ್ನ ತಾತ ಅವರು ಬೇರೆಲ್ಲ ಹುಟ್ಕೊಂಡಿದ್ದಾರೆ, ಅವರಿಗೆ ಬೇಕಾದಾಗ ಆಹಾರ ಒದಗಿಸೋರು ಯಾರು ಅಂದರೆ ರುದ್ರಗಣ, ಏಕಾದಶ ರುದ್ರರು, ಅವರವರಿಗೆ ಬೇಕಾದ ಆಹಾರ ಒದಗಿಸ್ತಾರೆ. ಅದೇ ರೀತಿ ನನ್ನ ಮುತ್ತಜ್ಜ ಅವರಿಗೆ ಆದಿತ್ಯಗಣ, ಅವ್ರು ಬೇಕಾದ ಆಹಾರವನ್ನು ಒದಗಿಸ್ತಾರೆ. ಹೀಗೆ ನಾವು ಅವ್ರಿಗೊಂದು ಆಹಾರ ಕೊಡ್ಲಿಕ್ಕೆ ಇವ್ರ ಮಾಧ್ಯಮ, ಇವ್ರ ಮೀಡಿಯಾ. ಮತ್ತೆ ಪಿತೃದೇವತೆಗಳು ಇವೆಲ್ಲ ಇಟ್ಕೊಂಡು ರೂಢಿಯಲ್ಲಿ ಏನಂತ ಹೇಳಿದ್ರೆ ತಂದೆ ಹೆಸರು ಹೇಳಿ ಇಡ್ತೇವಲ್ವಾ, ಅದಕ್ಕೆ ನಮ್ಮ ತಂದೆ ಬರ್ತಾರೆ, ನಮ್ಮ ತಾಯಿ ಬರ್ತಾರೆ, ಅವ್ರ ಹೆಸರು ಹೇಳ್ತೇವಲ್ವಾ ಅದರಿಂದ ಅಷ್ಟೇ. ಆದರೆ ಆಕ್ಚುಯಲ್ ಆಗಿರೋದು ಹೀಗೆ ಪುರಾಣಗಳಲ್ಲಿ. ಇದು ಪಿತೃಕಾರ್ಯ ಆಯ್ತು. ಆದ್ರೆ ವರ್ಷ ವರ್ಷ ಶ್ರಾದ್ದ ಮಾಡ್ತಾರಲ್ಲ ಅವಾಗ್ಲೂ ಹಾಗೇನ, ಅವ್ರು ಬರೋದೇ ಇಲ್ವಾ ಹಾಗಿದ್ರೆ? ಅಲ್ಲ, ಹ್ಯಾಕ್ ಬರ್ಲಿಕ್ಕೆ ಆಗತ್ತೆ ಹೇಳಿ? ಯಾಕಂದ್ರೆ ಅವ್ರು ಬೇರೆಗಳು ಉಟ್ಕೊಂಡು ನಿಮ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಕೆಲವು ಸಲ ಅಪ್ಪನೇ ಮೊಮ್ಮಗ ಹುಟ್ಕೊಂಡ್ಬಂದ್ಬೋದು, ಮನೆಯಲ್ಲೇ ಮೊಮ್ಮಗ ಹುಟ್ಕೊಂಡ್ಬಂದಿದ್ದಾನೆ ಅದೇ ವ್ಯಕ್ತಿಯೇ, ಇನ್ನು ಬರ್ಲಿಕ್ಕೆ ಶ್ರಾದ್ದದ ದಿನ ಬರ್ಲಿಕ್ಕೆ ಯಾಕೆ ಸಾಧ್ಯ ಹೇಳಿ? ಸಾಧ್ಯವೇ ಇಲ್ಲ, ಇಲ್ಲ ಹುಟ್ಕೊಂಡಾಗಿದೆಯಲ್ವಾ. ಈ ಪಿತೃ ಕಾರ್ಯಗಳಲ್ಲಿ ದರ್ಬೆ, ನೀವಾಗ್ಲೇ ಹೇಳಿದಾಗೆ ಕರಿ ಎಳ್ಳು, ಇದಕ್ಕೆಲ್ಲ ಪ್ರಾಮುಖ್ಯತೆ ಹೆಚ್ಚು. ಯಾಕೆ ಈ ಕರಿ ಎಳ್ಳನ್ನೇ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ತುಂಬಾ ಒಳ್ಳೆ ಪ್ರಶ್ನೆ ಇದು ಕೂಡ. ಯಾಕೆ ಅಂತ ಹೇಳಿದ್ರೆ ಈ ಪಿತೃ ಕಾರ್ಯ ಅಂತ ಹೇಳುವುದು ತುಂಬಾ ಪವಿತ್ರವಾದ ಕಾರ್ಯ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಷ್ಟಶಕ್ತಿಗಳು ಬರಬಾರದು, ದುಷ್ಟಶಕ್ತಿಗಳು ಕೆಡಿಸಬಾರದು. ಈ ಎಳ್ಳೇನಿದೆ, ಎಳ್ಳನ್ನು ನೀವು ಕರಿ ಎಳ್ಳು ಅಂತ ಹೇಳಿದ್ರಲ್ವಾ, ಆ ಕರಿ ಎಳ್ಳಿನಲ್ಲೂ ಕೂಡ ಶ್ರೇಷ್ಠ ಯಾವುದು ಅಂದ್ರೆ ಕಾಡಲ್ಲಿ ಬೆಳೆದ ಎಳ್ಳು. ಕಾಡಲ್ಲಿ ಬೆಳೆಯುವ ನ್ಯಾಚುರಲ್ ಆಗಿ ಬೆಳೆಯುವ ಎಳ್ಳೇನಿದೆ ಇನ್ನೂ ಶ್ರೇಷ್ಠ. ಅದಿಲ್ದಿದ್ರೆ ನಾವು ಹೊಲದಲ್ಲಿ ಬೆಳೆದ ಎಳ್ಳು ಕೂಡ ಆಗ್ಬೋದು. ಆ ಕರಿ ಎಳ್ಳಿಗೆ ಯಾಕಷ್ಟು ಮಹತ್ವ ಅಂತ ಹೇಳಿದ್ರೆ ಅದು ದೇವರ ಬೆವರ ಹನಿ ಅಂತ. ದೇವರ ಬೆವರ ಹನಿಯೇ ಈ ವರಾಹ ರೂಪಿ ಭಗವಂತ ಏನಿದ್ದಾನೆ ಅವನ ಬೆವರೇ ಎಳ್ಳಾದದ್ದು, ಅವನ ರೋಮವೇ ದರ್ಬೆ. ಅದಕ್ಕಾಗಿ ಅಷ್ಟು ಮಹತ್ವ ಅದಕ್ಕೆ. ನೀವು ಎಳ್ಳಿಗೆಲ್ಲ ಹಾಕ್ತೀರಿ, ಅಲ್ಲಿ ದುಷ್ಟಶಕ್ತಿಗಳು ಬರೋಲ್ಲ. ಅದರಿಂದಾಗಿಯೇ ಇವಾಗ ಯಾರಾದರೂ ಮರಣ ಹೊಂದಿದ್ರು ಅಂತ ಹೇಳಿದ್ರೆ ಅವರು ಶವವನ್ನು ಮಲಗಿಸ್ಬೇಕಾದ್ರೆ ಅಡಿಯಲ್ಲಿ ಎಳ್ಳು ಹಾಕ್ಬೇಕು ಅಂತ ಹೇಳ್ತಾರೆ. ಎಳ್ಳು ದರ್ಬೆ ಹಾಕಿ ಅದ್ರ ಮೇಲೆ ಮಲಗಿಸ್ಬೇಕು, ಯಾಕಂದ್ರೆ ದುಷ್ಟಶಕ್ತಿಗಳು ಬರಲ್ಲ ಅಂತ, ಹತ್ರ ಬರಲ್ಲ ಅಂತ. ಇಲ್ದಿದ್ರೆ ಕೆಲವು ದುಷ್ಟಶಕ್ತಿಗಳು ಬರ್ತವೆ ಹತ್ರದಲ್ಲಿ. ಇದು ಹಾಗೆ ನಾವು ಮಾಡುವಂತಹ ಪಿತೃ ಕಾರ್ಯ ಅಲ್ಲಿ ಯಾವುದೇ ದುಷ್ಟಶಕ್ತಿಗಳು ಬರಬಾರದು ಅಂತ ಎಳ್ಳು ಮತ್ತೆ ದರ್ಬೆ ವಿಶೇಷವಾಗಿ ಬಳಸುದು ಒಂದು. ಎರಡನೇದೇನು ಅಂತ ಹೇಳಿದ್ರೆ ಎಳ್ಳು ಚಂದ್ರನಿಗೆ ಬಹಳ ಇಷ್ಟವಾದದ್ದು ಅದು, ಯಾಕಂದ್ರೆ ಅವನು ವನಸ್ಪತಿಗಳ ಒಡೆಯ, ಅದರಿಂದ ಚಂದ್ರನಿಗೆ ಬಹಳ ಬೇಕಾದದ್ದು. ನಾವೇನು ಪಿತೃಗಳು ಅಂತ ಮಾತಾಡ್ತಾ ಇದ್ದೇವೆ, ಈ ಪಿತೃಲೋಕ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಶಾಸ್ತ್ರದ ರೀತಿಯ ಚಂದ್ರಲೋಕದ ಮೇಲೆ ಬರ್ತದೆ. ಚಂದ್ರನಿಗೆ ಎಳ್ಳು ಇಷ್ಟ ಅಂತೇಳಿ ಪಿತೃಲೋಕ ಚಂದ್ರಲೋಕದ ಹತ್ತಿರ ಇರುವುದರಿಂದ ಮತ್ತೆ ಚಂದ್ರನನ್ನೇ ಡಿಪೆಂಡ್ ಆಗಿರುವುದು ಪಿತೃಗಳು. ಇವಾಗ ಅಮಾವಾಸ್ಯೆ ದಿನ ಪಿತೃಗಳಿಗೆ ತುಂಬಾ ಇಷ್ಟ, ಯಾಕಂತ ಹೇಳಿದ್ರೆ ಅವತ್ತು ಚಂದ್ರನ ಎಲ್ಲಾ ಕಲೆ ಅವರು ತಿಂದ್ಬಿಡ್ತಾರೆ ಅಂತ ಶಾಸ್ತ್ರ ಹೇಳುದು. ಒಂದೊಂದು ದಿನ ಚಂದ್ರನ ಒಂದೊಂದು ಕಲೆ ತಿನ್ಕೊಂಡು ಬರ್ತಾರೆ, ಅಮಾವಾಸ್ಯೆ ದಿನ ಕಂಪ್ಲೀಟ್ ತಿಂದ್ಬಿಡ್ತಾರೆ ಅವರು, ಅದಕ್ಕೆ ಚಂದ್ರ ಇರೋಲ್ಲ ಅಂತ ಒಂದು ರೀತಿ ಶಾಸ್ತ್ರ ಹೇಳುವಂಥದ್ದು. ಆ ರೀತಿ ಚಂದ್ರನಿಗೆ ಇಷ್ಟ ಅಂತ ಪಿತೃಗಳಿಗೂ ಇಷ್ಟ ಎಳ್ಳು ಅಂತ ಹೇಳುವಂಥದ್ದು. ಮತ್ತೆ ಆ ಪಿತೃ ಕಾರ್ಯವನ್ನ ಹಾಳಾಗದಾಗ ನೋಡ್ಕೊಳ್ತದೆ ಎಳ್ಳು ದರ್ಬೆ, ಅದಕ್ಕೆ ಅದನ್ನು ಯಥೇಷ್ಟವಾಗಿ ಬಳಸ್ತಾರೆ. ಈ ಪಿಂಡ ಅಂದ್ರೆ ಏನು? ಇದನ್ನ 3 ಭಾಗವಾಗಿ ಯಾಕೆ ಮಾಡ್ತಾರೆ? ಅನ್ನದಲ್ಲೇ ಯಾಕೆ ಮಾಡ್ತಾರೆ? ಇದು ಕೂಡ ಬಹಳ ಒಳ್ಳೆಯ ಪ್ರಶ್ನೆ. ವಾಸ್ತವಿಕವಾಗಿ ಪಿಂಡ ಅಂತ ಹೇಳಿದ್ರೆ ಉರುಟಾದ ಬಾಲ್,
ಆ ಶೇಪಿನಲ್ಲಿರುವಂತಹದ್ದು ಪಿಂಡ ಅಂತ. ಪಿಂಡ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇದೊಂದು ಶರೀರ ಇದಕ್ಕೆ ಅನೇಕ ಒಂದು ಮಜಲುಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಒಂದನೇ ಇದ್ದೇನು ಅಂತ ಹೇಳಿದ್ರೆ ಒಂದು ಶರೀರ ಇದ್ದಾಗ. ಯಾಕಂದ್ರೆ ಪಿಂಡವನ್ನ ನಾವು ಮಾಡೋದು ಬರೀ ಅನ್ನದಲ್ಲಿ ಮಾತ್ರ ಅಲ್ಲ, ಅಲ್ಲಿ ಅನ್ನವನ್ನ ಹಾಕ್ತಾರೆ, ನಂತರ ಬೆಲ್ಲವನ್ನ ಹಾಕ್ತಾರೆ, ಎಳ್ಳನ್ನ ಹಾಕ್ತಾರೆ, ನೀರು ಹಾಕ್ತಾರೆ, ಹಾಲು, ಮೊಸರು, ನಂತರ ತುಪ್ಪ, ಇವುಗಳನ್ನೆಲ್ಲ ಹಾಕಿ ಕಲಿಸುವಂತಹದ್ದು. ಇವೆಲ್ಲ ಏನಂತ ಹೇಳಿದ್ರೆ ಒಂದೊಂದು ಪಾರ್ಟ್ಗಳು. ಇದೆಲ್ಲ ಸೇರಿ ಒಂದು ಪಿಂಡ ಅಂತ ಹೇಳಿದ್ರೆ ಅದೇನು ಅಂದ್ರೆ ಅವ್ರಿಗೊಂದು ಶರೀರ ಇದ್ದ ಹಾಗೆ. ಶರೀರವೂ ಹೌದು, ಅವ್ರಿಗೆ ಆಹಾರವೂ ಹೌದು, ಎರಡೂ ಆಗ್ತದೆ. ಅದರಿಂದಾಗಿ ಪಿತೃದೇವತೆಗಳಿಗೆ ನಮ್ಮ ಯಾರಿವಾಗ ಅವ್ರಿಗೊಂದು ಶರೀರ ಇದ್ದಾಗಿದ್ದು, ಅದನ್ನು ಉರುಟಾಗಿ ಹಾಕಿಡ್ಬೇಕು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಇದು ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತದೆ. ವರಾಹರೂಪಿ ಭಗವಂತ ಹಿರಣ್ಯಾಕ್ಷನನ್ನ ಕೊಂದ. ಹಿರಣ್ಯಾಕ್ಷನನ್ನ ಕೊಲ್ಲಬೇಕಾದ್ರೆ ಮಧ್ಯಾಹ್ನ ಆಗಿತ್ತಂತೆ, ಮಧ್ಯಾಹ್ನದೊತ್ತಿಗೆ. ಆಮೇಲೆ ಆ ಕೋರೆದಾಡೆ ಏನಿದೆ, ಕೋರೆದಾಡೆಗೆ ಮಣ್ಣು ಅಂಟ್ಕೊಂಡಿತ್ತಂತೆ. ಯಾಕಂದ್ರೆ ಭೂಮಿಯನ್ನ ಎತ್ತಿ ಮೇಲಕ್ಕಿಟ್ಟಿದೆ, ಭೂಮಿ ಕುಸಿದು ಹೋಗ್ತಾ ಇತ್ತು. ಹಿರಣ್ಯಾಕ್ಷ ಭೂಮಿಯನ್ನು ಕುಸಿಯುವಾಗ ಮಾಡಿದ್ದ, ಅದಕ್ಕೆ ಬೆತ್ತಿ ಆ ವರಾಹ ದೇವರು ತಾರು ಅದನ್ನ ಮೇಲ್ ಮಾಡಿದಾಗ ಮಣ್ಣು ಅಂಟ್ಕೊಂಡಿತ್ತಂತೆ ಕೋರೆದಾಡೆಗೆ. ಆ ಮಣ್ಣನ್ನ ವರಾಹ ದೇವರು ತೆಗೆದು ಅದನ್ನ ಉಂಡೆ ಮಾಡಿ ಎಸೆದ್ರಂತೆ. ಯಾವ ಕಡೆ? ದಕ್ಷಿಣ ದಿಕ್ಕಿನ ಕಡೆಗೆ. ದಕ್ಷಿಣ ದಿಕ್ಕಿನ ಕಡೆಗೆ ಉಂಡೆ ಮಾಡಿ ಎಸೆದ್ರದನ್ನ. ಅದನ್ನ ಪಿತೃದೇವತೆಗಳು ನೋಡಿದ್ರು. ಅವರು ಬಂದು ಪ್ರಾರ್ಥನೆ ಮಾಡ್ಕೊಂಡ್ರು, ಇನ್ನು ಮುಂದೆ ನಮ್ಮ ಆರಾಧನೆ ಹೀಗೆ ಆಗ್ಬೇಕು, ಪಿಂಡ ಮಾಧ್ಯಮದಲ್ಲೇ ಆಗ್ಬೇಕು. ನೀನ್ ಯಾವ ರೀತಿ ಉಂಡೆ ಮಾಡಿ ಎಸೆದಿದ್ಯಾ ಅದು ದಕ್ಷಿಣ ದಿಕ್ಕು ಅಂತ ಹೇಳುದು ಪಿತೃಗಳ ದಿಕ್ಕು, ನೀ ಆರಾಧನೆ ಆಗಬೇಕು. ಅದೇ ಮಧ್ಯಾಹ್ನ ಕೊಂದದ್ರಿಂದಾಗಿ ಈ ಕಾಲ ನಮಗೆ ತುಂಬಾ ಇಷ್ಟವಾದ ಕಾಲ ಆಗ್ಬೇಕು, ಅದೇ ಕುತಪ ಕಾಲ, ಮಧ್ಯಾಹ್ನದೊತ್ತು. ವರಾಹದೇವರು ಹಾಗೆ ಆಗ್ಲಿ ಅಂತ ಹೇಳಿದ್ರು. ತಥಾಸ್ತು, ಹಾಗೆ. ಅವತ್ತಿನಿಂದ ಪಿಂಡ ಮಾಧ್ಯಮದಲ್ಲೇ ನಾವು ಪಿತೃಗಳನ್ನ ಆರಾಧನೆಯನ್ನು ಮಾಡುವಂಥದ್ದು. ಯಾಕಂದ್ರೆ ವರಾಹದೇವರು ಆ ರೀತಿ ಎಸೆದಿದ್ರಿಂದಾಗಿ. ಇನ್ನು 3 ಪಿಂಡ ಯಾಕೆ ಹಾಕುದು ಅಂದ್ರೆ 3 ಪಿಂಡವೇ ಹಾಕ್ಬೇಕು ಅಂತಿಲ್ಲ. ಇವಾಗ ನಾವು ಈ ಮಹಾಲಯ ಶ್ರಾದ್ದವ ಏನ್ ಮಾಡ್ತೇವೆ, ಅಲ್ಲಿ 3 ಪಿಂಡ ಹಾಕುದಲ್ಲ, ಮತ್ತೆ ಅನೇಕ ಪಿಂಡಗಳನ್ನ ಹಾಕ್ತದೆ. ಅದೇ ರೀತಿ ಇವಾಗ ಸತ್ತಾಗ ಹಾಕ್ತೇವೆ ಪಿಂಡ, ಅವಾಗ ಒಂದೊಂದೇ ಪಿಂಡ ಹಾಕುದು. ಈ ರೀತಿ ಬೇರೆ ಬೇರೆ ಇದೆ. 3 ಪಿಂಡ ಪಾರ್ವಣ ಶ್ರಾದ್ದ ಅಂತ ಅದಕ್ಕೆ ಹೆಸರು. ಅಂದ್ರೆ ಈ ಪರ್ವ ಕಾಲಗಳಲ್ಲಿ ಮಾಡುವಂತಹ ಶ್ರಾದ್ದ ಏನಿದೆ, ಅಮಾಸೆ ಅಥವಾ ಬೇರೆ ಬೇರೆ ವ್ಯತಿಪಾತ, ಸಂಕ್ರಮಣ, ಅದೇ ನಮ್ಮ ತಂದೆ ತಾಯಿ ಹೋದ ದಿನ, ಇವತ್ತೆಲ್ಲ ನಾವೇನು ಶ್ರಾದ್ದ ಮಾಡ್ತೇವೆ ಅದು ಪಾರ್ವಣ ಶ್ರಾದ್ದ ಅಂತ ಹೆಸರು. ಆ ಪಾರ್ವಣ ಶ್ರಾದ್ದ ಮಾತ್ರ 3 ಪಿಂಡ ಹಾಕಿ ಮಾಡುವಂಥದ್ದು. ಕೊನೆಯ ಪ್ರಶ್ನೆ ಈ ವಿಚಾರವಾಗಿ ಗುರುಗಳೇ, ಮಾತೃಗಯ ಅಂತ ಹೇಳ್ತಾರೆ, ಅಲ್ಲಿ ಒಂದು ಕಡೆ ಮಾತ್ರ ಹೆಂಗಸರಿಗೆ ಇದನ್ನ ಮಾಡುವಂತ ಅಂದ್ರೆ ಈ ತರ ಶ್ರಾದ್ದ ಮಾಡುವಂತ ಅಧಿಕಾರ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಈ ವಿಚಾರ ತುಂಬಾ ಒಳ್ಳೆಯ ಪ್ರಶ್ನೆ. ವಾಸ್ತವಿಕವಾಗಿ ಹೆಂಗಸರಿಗೆ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಅಂತಲ್ಲ, ಮತ್ತೇನು ಅಂದ್ರೆ ಆ ಮಾತೃಗಯದ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಎಲ್ಲಿ ಅಮ್ಮನಿಗೋಸ್ಕರ ಕೇವಲ ಹೆತ್ತ ತಾಯಿಗೋಸ್ಕರ 16 ಪಿಂಡ ಹಾಕುವುದು ಎಲ್ಲಿದೆಯೋ ಅದು ಮಾತೃಗಯ. ಅದು ಮಾತೃಗಯ ಅಂತ ಕರೆಯುವಂಥದ್ದು. ಯಾಕೆ ಆ ಮಾತೃಗಯಕ್ಕೆ ಯಾಕೆ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಭಗವಂತ ಕಪಿಲ ವಾಸುದೇವನಾಗಿ ಬಂದು ತನ್ನ ತಾಯಿ ದೇವಹೂತಿಯನ್ನು ಉದ್ಧಾರ ಮಾಡಿ ಜಾಗ. ಆ ದೇವಹೂತಿಗೆ ತಾನು ಉಪದೇಶವನ್ನ ಮಾಡಿ ಅವಳಿಗೆ ಸದ್ಗತಿ ಕೊಟ್ಟ ಜಾಗ, ಅದೇ ಸಿದ್ಧಪುರಿ ಅಂತ ಕರೀತಾರೆ. ಅಲ್ಲಿ ಇವತ್ತಿಗೂ ಕೂಡ ನಮ್ಮ ತಾಯಿ ಋಣವನ್ನ ಕಳ್ಕೊಳ್ಬೇಕು ಅಂದ್ರೆ ಒಂದು ತಾಯಿಗೆ 16 ಪಿಂಡ ಹಾಕು, ಒಬ್ಳೆ ತಾಯಿಗೆ. ನೀವು ಪಿತೃಗಯ ಅಂತಿದೆ, ಆ ಪಿತೃಗಯದಲ್ಲಿ ನಮ್ಮ ಎಲ್ಲಾ ಕುಟುಂಬದವರಿಗೆ ಎಲ್ರಿಗೂ ಪಿಂಡ ಆಗ್ತವೆ. ಮಾತೃಗಯದಲ್ಲಾಗಲ್ಲ, ಒಂದು ತಾಯಿಗೆ. ಅದು ಆ ಮಂತ್ರಗಳು ತುಂಬಾ ಚಂದವಾದ ಮಂತ್ರ ಅಂತ ಹೇಳಿದ್ರೆ, ಅಮ್ಮ ನಮ್ಗೆ ಎಷ್ಟು ಉಪಕಾರ ಮಾಡ್ತಾಳೆ, ನಾವು ಅದನ್ನ ಎಷ್ಟು ಮರೆತು ಬಿಡ್ತೇವೆ ಅಂತ. ಅದನ್ನ ನೆನೆಸ್ಕೊಂಡು ಅಂದ್ರೆ ಅಲ್ಲಿ ಪಿಂಡದಾನವನ್ನು ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕಂತ ಹೇಳಿದ್ರೆ ಅದನ್ನ ನೆನೆಸ್ಕೊಂಡು, ಅಮ್ಮ ನಾನು ನಿನ್ ಗರ್ಭದಲ್ಲಿದ್ದೆ, ಎಷ್ಟು ದಿನ ನಿನಗೆ ಆಹಾರ ಇಲ್ದೆ ಮಾಡಿದೇನು. ಯಾಕಂತ ಹೇಳಿದ್ರೆ ಕೆಲವು ಸಲ ನಾವು ನೋಡ್ತೇವೆ, ಗರ್ಭಿಣಿಯಾದ ಹೆಣ್ಣು ಅಂತ ಹೇಳಿದ್ರೆ ವಾಂತಿ ಮಾಡ್ಕೊಳ್ತಾಳೆ, ತಿಂದಿದ ಆಹಾರ ಎಲ್ಲ ವಾಂತಿ ಆಗತ್ತೆ. ಅಂದ್ರೆ ಆ ರೀತಿ ಎಷ್ಟು ಕಷ್ಟ ಕೊಟ್ಟನೆ ಏನು. ಆ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಆ ಋಣ ತಿಳಿಸ್ಕೊಳ್ಕೊಂತ ಪಿಂಡ ಇಡ್ತೇನೆ. ಎಷ್ಟೋ ಸಲ ಗರ್ಭದಲ್ಲಿರ್ಬೇಕಾದ್ರೆ ತಾಯಂದಿರಿಗೆ ಅದು ಹುಷಾರಿರಲ್ಲ, ಅದಿರಲ್ಲ, ಇದರಲ್ಲ, ಈ ರೀತಿ ನಾವು ತುಂಬಾ ನೋಡ್ತೇವಲ್ವ, ಆ ಎಲ್ಲ ಸಮಸ್ಯೆ. ಇನ್ನು ಮಗು ಹುಟ್ಟಿದ ಮೇಲೂ ಅಷ್ಟೇ. ನೀವು ಬೇಕಿದ್ರೆ ನೋಡಿ, ಆಹಾರ ತಿನ್ಬೇಕಾದ್ರೆ ಮಲಮೂತ್ರ ಮಾಡ್ಕೊಳ್ಳೋದು. ಆ ಸಂದರ್ಭದಲ್ಲೇ ಅಂದ್ರೆ ಈ ರೀತಿ ಎಷ್ಟು ಕಷ್ಟ ಕೊಟ್ಟಿದ್ದೇನೋ, ಎಷ್ಟು ನೀನು ರಾತ್ರಿ ನಿದ್ರೆ ತೆಗೆದಿದ್ದೇನೋ. ಯಾಕೆ ಅಂತ ಹೇಳಿದ್ರೆ ಮಲ್ಕೊಂಡಾಗ್ಲೇ ಹಠ ಮಾಡೋದು, ರಾತ್ರಿ ಹೊತ್ತಲ್ಲೇ ಹಠ ಮಾಡೋದು ಮಕ್ಕಳು.
ಅಂದ್ರೆ ಇವೆಲ್ಲ ಏನು ಅಂತ ಹೇಳಿದ್ರೆ ಅಮ್ಮಂದ್ರು ಮಾಡುವ ಉಪಕಾರ. ಅದನ್ನ ನೆನೆಸ್ಕೊಂಡು ಈ ಋಣಕ್ಕೋಸ್ಕರ ಒಂದು ಪಿಂಡ ಇಡ್ತೇನೆ. ಹೀಗೆ ಒಂದೊಂದೇ ಬಾಲ್ಯದಿಂದ ದೊಡ್ಡದರ ತನಕ ಅಮ್ಮ ನಮಗೆ ಎಷ್ಟು ಉಪಕಾರ ಮಾಡ್ತಾಳೆ, ಆ ಎಲ್ಲ ಉಪಕಾರವನ್ನು ನೆನೆಸಿಕೊಂಡು ಅಮ್ಮನಿಗೆ ಪಿಂಡ ಇಡುವಂತಹದ್ದು ಮಾತೃಗಯ. ಯಾಕಂತ ಹೇಳಿದ್ರೆ ಭಗವಂತ ತನ್ನ ಅಂದ್ರೆ ಕಪಿಲ ವಾಸುದೇವನಾಗಿ ಬಂದು ತನ್ನ ತಾಯಿ ದೇವಹೂತಿ ಅವಳನ್ನು ಉದ್ಧಾರ ಮಾಡಿದ ಜಾಗ ಅದು. ಅದಕ್ಕೆ ಅದಕ್ಕಷ್ಟು ಮಹತ್ವ ಮಾತೃಗಯದಲ್ಲಿ. ಯಾರಾದ್ರೂ ಮನೆಯಲ್ಲಿ ತೀರ್ಕೊಂಡಾಗ ಗರುಡ ಪುರಾಣವನ್ನ ಓದ್ತಾರಲ್ಲ, ಯಾಕೆ? ಪ್ರಶ್ನೆ ಮಾಡಿದ್ದು ಗರುಡ, ಆ ಗರುಡನ ಪ್ರಶ್ನೆಗಳಿಗೆ ವಿಷ್ಣು ಉತ್ತರ ಕೊಟ್ಕೊಂಡು ಹೋಗಿತ್ತು. ಅದಕ್ಕಾಗಿ ಇದು ಗರುಡ ಪುರಾಣ ಅಂತ ಪ್ರಸಿದ್ಧವಾಗಿದೆ. ಸತ್ತ ಮೇಲೆ ಇನ್ನೇನಾಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಮತ್ತೆ ಆ ದೇಹಕ್ಕೆ ಮತ್ತೆ ಸೇರ್ಕೊಳ್ಬಹುದು. ಅದರಿಂದಾಗಿ ಗರುಡ ಪುರಾಣ ಹೇಳುತ್ತೆ ಒಬ್ಬ ವ್ಯಕ್ತಿಗೆ ಸಾಯ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ಇದು ಯಾರಿಗೆ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಇರೋರಿಗೆ ನಾನು ಹೇಳ್ತಾ ಇರೋದು. ಈ ಯಮದೂತರು ಅನ್ನೋದು ಎಲ್ರಿಗೂ ಬರಲ್ಲ, ಮತ್ತೆ ಪಾಪಿಗಳಿಗೆ ಬರುತ್ತೆ ಯಮದೂತ. ಕೋರೆದಾಡೆ ಕಟ ಕಟ ಕಟಕರ ಹಲ್ಲು ಕಡಿತಾ ಅವರು ಕುತ್ತಿಗೆ ಹಾಕಿ ಎಳ್ಕೊಂಡು ಹೋಗ್ತಾರೆ. ಗುರುಗಳೇ, ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು? ಸತ್ತ 2 ಅಥವಾ 3 ಮುಹೂರ್ತದಲ್ಲಿಯೇ ಅವನನ್ನ ಯಮಧರ್ಮನ ಮುಂದೆ ಹಾಜರುಪಡಿಸ್ತಾರೆ. ಯಮನ ಲೋಕದಲ್ಲಿ 4 ಬಾಗಿಲುಗಳಿದೆ. ಸತ್ಯ ಮನೆಯಲ್ಲಿ ಮೈಲಿಗೆ ಯಾಕಂತ ಹೇಳಿದ್ರೆ ಆ ಸತ್ಯ ವ್ಯಕ್ತಿ ಅಲ್ಲೇ ಇದ್ದಾರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕಡು ಪಾಪಿ ಆಗಿರ್ತಾನೆ, ನರಕಲೋಕ ಪ್ರಾಪ್ತಿ ಆಗಿದೆ, ಅವನಿಗೆ ಪರ್ಮನೆಂಟ್ ನರಕನೇನಾ ಅಥವಾ ಒಂದು ಗಳಿಗೆ ಆದ್ಮೇಲೆ ಅವ್ನಿಗೆ ಸ್ವರ್ಗಕ್ಕಿನಾರು ಬರೋದು ಉಂಟಾ? ಯಾಕಂದ್ರೆ ಚಿತ್ರಗುಪ್ತರು ಹೇಳಿದ್ರಲ್ವಾ, ಅದಕ್ಕೆ ಸಾಕ್ಷಿ ಕೇಳ್ತಾನೆ.